ಹಲೋ ಎವ್ರಿವಾನ್, ವೆಲ್ಕಮ್ ಟು ಅಶ್ವಮೇಧ ಐಎಎಸ್. ನಾನು ನಿಮ್ಮ ಭರತ್ ಗೌಡ. UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಸೊ ಲ್ಯಾಂಡ್ ಸರ್ವೇಯಿಂಗ್ ಅಂತ ಬಂದಾಗ ಸೊ ನಮ್ಮ ಸ್ನೇಹಿತರಾದ ಶಿವ್ ಪ್ರಕಾಶ್ ಮತ್ತು ಅಶ್ವಮೇಧ ಫೌಂಡರ್ ಆಗಿರುವಂತಹ ಸುದರ್ಶನ್ ಅವರು ಈ ಒಂದು ಬುಕ್ ಅನ್ನ ಲಾಂಚ್ ಮಾಡಿದ್ದಾರೆ, ಲ್ಯಾಂಡ್ ಸರ್ವೇಯರ್ ಸ್ಪೆಸಿಫಿಕ್ ಪೇಪರ್ಗೆ. ಸೊ ಈ ಒಂದು ಬುಕ್ ನಲ್ಲಿ ನಿಮಗೆ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ನ ಕಂಪ್ಲೀಟ್ ಸಿಲೆಬಸ್ ಜೊತೆಗೆ ಎಕ್ಸಾಮ್ ಓರಿಯೆಂಟೆಡ್ MCQs ಜೊತೆಗೆ PYQs ಅನ್ನ ಈ ಒಂದು ಬುಕ್ ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಸೊ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಮಾಡ್ತಾ ಇದ್ದೀನಿ ಅಂತಂದ್ರೆ ಲ್ಯಾಂಡ್ ಸರ್ವೇಯರ್ ಅಲ್ಲಿ ಕೇಳಬಹುದಾದಂತಹ ಕ್ವೆಶನ್ಸ್, ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅನ್ನುವಂತಹದ್ದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ PYQs ಅಂದ್ರೆ ಸರ್ ಲ್ಯಾಂಡ್ ಸರ್ವೇಯರ್ ಕೋರ್ಸೇ ಆಗಿಲ್ವಲ್ಲ, ಲ್ಯಾಂಡ್ ಸರ್ವೇಯರ್ ಎಕ್ಸಾಮೇ ಆಗಿಲ್ವಲ್ಲ ಸರ್, ಹೇಗೆ ಸರ್? ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್, ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಇಸ್ ಅವರ್ ಬಾಸ್ ಅಂತ. ಸೊ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಅಲ್ಲಿ ಎಷ್ಟೊಂದು ಪ್ರಶ್ನೆ ಪತ್ರಿಕೆ ಲ್ಯಾಂಡ್ ಸರ್ವೇಯರ್ ಮೇಲೆ ಆಗಿದೆ. ಸೊ ಈ ಒಂದು ಲ್ಯಾಂಡ್ ಸರ್ವೇಯರ್ ಮೇಲೆ ಯಾವ ಯಾವ ರೀತಿ ಕ್ವೆಶನ್ಸ್ ಕೇಳಿದ್ದಾರೆ, ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅಲ್ಲಿ ಯಾವ ಯಾವ ರೀತಿ ಕ್ವೆಶನ್ಸ್ ಬಂದಿದೆ ಅನ್ನುವಂಥದ್ದನ್ನ ನಾವು ಈ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಓಪನ್ ದಿಸ್ PDF. ಸೊ ಇದು ನಿಮ್ಗೆ ಆ ಬುಕ್ ನ ಒಂದು ಮೇಲ್ನೋಟ ಅಂತ ಅನ್ಕೊಳ್ಳಿ. ಸೊ ಸರ್ವೇಯಿಂಗ್ ಅಲ್ಲಿ ಏನೇನೆಲ್ಲ ಬರುತ್ತೆ ನೋಡಿ. ಜಸ್ಟ್ ಸೆಕೆಂಡ್. ಫಂಡಮೆಂಟಲ್ಸ್ ಆಫ್ ಸರ್ವೇಯಿಂಗ್ ಅನ್ನುವಂಥದ್ದು, ಹಾಗೆ ಸರ್ವೇಯಿಂಗ್ ಅಂದ್ರೆ ಏನು, ಯಾವ ರೀತಿ ಎವಾಲ್ವ್ ಆಯ್ತು ಸರ್ವೇಯಿಂಗ್ ಅನ್ನುವಂಥದ್ದು, ಹಾಗೆ ಕ್ಲಾಸಿಫಿಕೇಶನ್, ಯಾವ ರೀತಿ ನಾವು ಸರ್ವೆಯನ್ನ ಕ್ಲಾಸಿಫೈ ಮಾಡ್ತೀವಿ, ಟೋಪೋಗ್ರಫಿಕಲ್ ಸರ್ವೆ ಅಂತಂದ್ರೆ ಏನು, ಹೈಡ್ರೋಗ್ರಾಫಿಕ್ ಸರ್ವೆ ಅಂತಂದ್ರೆ ಏನು, ಹಾಗೆ ಸಿಟಿ ಸರ್ವೆ ಅಂದ್ರೆ ಏನು, ಆಸ್ಟ್ರೋನಾಮಿಕಲ್ ಸರ್ವೆ ಅಂದ್ರೆ ಏನು, ಇವೆಲ್ಲ ಸಂಕ್ಷಿಪ್ತವಾಗಿ, ಹಾಗೆ ಸ್ಕೇಲ್ ಅಂದ್ರೆ ಏನು, ಟೈಪ್ ಆಫ್ ಸ್ಕೇಲ್, ಯಾವ್ಯಾವ ಸ್ಕೇಲ್ ಇರುತ್ತೆ, ಶ್ರಂಕ್ ಸ್ಕೇಲ್ ಅಂತೀವಿ, ರೆಪ್ರೆಸೆಂಟೇಟಿವ್ ಫ್ರಾಕ್ಷನ್ ಏನು, ರೆಪ್ರೆಸೆಂಟೇಟಿವ್ ಫ್ರಾಕ್ಷನ್ ಅಂದ್ರೆ ಏನು. ಸರ್ ಪ್ರತಿಯೊಂದು ಲೈನ್ ನಲ್ಲಿ ಕ್ವೆಶನ್ ಅನ್ನ ಕೇಳ್ಬೋದು KA ಅವರು. ಸೊ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅನ್ನುವಂಥದ್ದನ್ನ ನಾವು ಈ ಒಂದು ಕ್ಲಾಸ್ ನಲ್ಲಿ ನೋಡೋಣ. ಸೊ ಎಸ್, ಫೋಟೋಗ್ರಾಮೆಟ್ರಿ ಇರುತ್ತೆ. ಫೋಟೋಗ್ರಾಮೆಟ್ರಿ ಅಂದ್ರೆ ಏನು? ಫೋಟೋಗ್ರಾಮೆಟ್ರಿ ಅಂದ್ರೆ ಫೋಟೋದ ಮೂಲಕ ನಾವು ಮೆಜರ್ಮೆಂಟ್ಸ್ ಅನ್ನ ಮಾಡುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ, ಫೋಟೋಗ್ರಾಮೆಟ್ರಿ ಅಂದ್ರೆ ಏನು. ಸೊ ನಾವು ನಿಂತ್ಕೊಂಡು ಒಬ್ಬ ಮನುಷ್ಯನ ಹೈಟ್ ಅನ್ನ ಎಷ್ಟು ಅಂತ ಹೇಳಿದ್ರೆ ನಾವು ಕಂಡುಹಿಡಿಬಹುದು. ಹೇಗೆ ಕಂಡುಹಿಡಿಬಹುದು? ಒಂದು ಮೆಜರಿಂಗ್ ಟೇಪ್ ಹಾಕಿ ಈ ಮನುಷ್ಯನ ಹೈಟ್ ಅನ್ನ ಕಂಡುಹಿಡ್ಕೋಬಹುದು. ಅದೇ ಮೌಂಟ್ ಎವರೆಸ್ಟ್ ಆಗಿರ್ಬೋದು, ಚಂದ್ರನ ಸುತ್ತಳತೆ ಆಗಿರ್ಬೋದು. ಸೊ ಇವನ್ನೆಲ್ಲ ಅಳತೆ ಮಾಡಬೇಕು ಅಂತಂದ್ರೆ ಹೆಂಗೆ ಅಳತೆ ಮಾಡುವಂಥದ್ದು ನಾವು? ಸೊ ಯಾವುದನ್ನ ಯೂಸ್ ಮಾಡ್ಕೊಂತೀವಿ? ಫೋಟೋಗ್ರಾಮೆಟ್ರಿಯನ್ನ. ಫೋಟೋದ ಮೂಲಕ ಫೋಟೋವನ್ನ ಬಳಸ್ಕೊಂಡು ನಾವು ಮೆಜರ್ಮೆಂಟ್ಸ್ ಅನ್ನ ಮಾಡುವಂಥದ್ದನ್ನ ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ಸೊ ಇದು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಫೋಟೋಗ್ರಾಮೆಟ್ರಿ ಏನು, ವಿಚ್ ಯಾವ್ಯಾವ ರೀತಿಯಲ್ಲಿ ನಾವು ಫೋಟೋಗಳನ್ನ ಕ್ಯಾಪ್ಚರ್ ಮಾಡೋದು, ಯಾವ್ಯಾವ ರೀತಿಯಲ್ಲಿ ಕ್ಯಾಪ್ಚರ್ ಮಾಡ್ತೀವಿ. ಸೊ ಡ್ರೋನ್ ಇಮೇಜು, ಸ್ಯಾಟಲೈಟ್ ಇಮೇಜು, ಇವೆಲ್ಲ ಟೈಪ್ಸ್ ಆಫ್ ಇಮೇಜರಿ ಯಾವ್ಯಾವ ತರ ಬರುತ್ತೆ, ಇವೆಲ್ಲವನ್ನು ಕೂಡ ಈ ಒಂದು ಬುಕ್ ನಲ್ಲಿ ನಿಮ್ಗೆ ಸಿಗುವಂತದ್ದು. ಓಕೆ, ಫ್ಲೈಯಿಂಗ್ ಹೈಟ್ ಅಂದ್ರೆ ಏನು, ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಫೋಟೋಗ್ರಾಮೆಟ್ರಿ ನೋಡಿ, ಅದು ಕಲರ್ಫುಲ್ ಫೋಟೋಸ್ ಕೂಡ ಜೊತೆಗೆ, ರೈಟ್. ಸೊ ಈ ಒಂದು ಕ್ಲಾಸ್ ನಲ್ಲಿ ಲೆಟ್ಸ್ ಸ್ಟಾರ್ಟ್ ವಿತ್ ಡಿಸ್ಕಸಿಂಗ್ PYQs ಆಫ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್. ಓಕೆ, ಸೊ ಎಷ್ಟನೇ ಪೇಜ್ ನಂಬರು? 55ನೇ ಪೇಜ್ ನಂಬರ್ ಇಂದ ನಿಮ್ಗೆ ಈ ತರ ಕ್ವೆಶನ್ಸ್ ಕಾಣಿಸುತ್ತೆ. ಸೊ ಯಾವ್ಯಾವ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅನ್ನುವಂಥದ್ದು ಕೂಡ ನಿಮ್ಗೆ ಸಿಗುತ್ತಿಲ್ಲಿ. ಜಸ್ಟ್ ಸೆಕೆಂಡ್. ಎಸ್, ಇದು ನೋಡಿ, ಎಕ್ಸಾಮ್ ಓರಿಯೆಂಟೆಡ್ MCQs. ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ MCQs ಗಳನ್ನ ಕೇಳ್ಬೋದು ಅನ್ನುವಂಥದ್ದು ಈ ಪ್ರಶ್ನೆಗಳು. ಸೊ ನಾವು ಈ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದು ಬೇಡ, ಆಲ್ರೆಡಿ ಕೇಳಿರುವಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಆಲ್ರೆಡಿ ಕೇಳಿರುವಂತಹ ಪ್ರಶ್ನೆಗಳಂತಂದ್ರೆ ಎಸ್ ಬಂತು, ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಲ್ಲಿ ನೀವು ನೋಡ್ಬೋದು, ಮೊದಲನೆಯ ಪ್ರಶ್ನೆ, a camera equipped with a 152 mm ಸೊ ಒಂದು ಕ್ಯಾಮರಾನ 152 ಮಿಲಿಮೀಟರ್ ಫೋಕಲ್ ಲೆಂತ್ ಇರುವಂತಹ ಲೆನ್ಸ್ ನಲ್ಲಿ ಅದನ್ನ ಬಳಸ್ಕೊಂಡು ವರ್ಟಿಕಲ್ ಫೋಟೋಗ್ರಾಫ್ ಅನ್ನ ತೆಗ್ದಿರ್ತಾರೆ. ಯಾವುದನ್ನ ಬಳಸ್ಕೊಂಡು? ಫ್ರಮ್ ಅ ಫ್ಲೈಯಿಂಗ್ ಹೈಟ್ ಆಫ್ 2780 ಮೀಟರ್, 2780 ಮೀಟರ್ ಅಡಿಯ ಮೇಲೆ
ಒಂದು ಫೋಟೋವನ್ನ ತೆಗ್ದಿರ್ತಾರೆ. ಆ ಫೋಟೋ ಅಬೌವ್ ಮೀನ್ ಸಿ ಲೆವೆಲ್ ಇರುತ್ತೆ. ಇಫ್ ದ ಟೆರೇನ್ ಇಸ್ ಫ್ಲಾಟ್ ಅಂದ್ರೆ ಒಂದು ಟೆರೇನ್ ಫ್ಲಾಟ್ ಇದೆ, ಈ ಹೈಟ್ ಎಷ್ಟು? ಈ ಹೈಟು 500 ಮೀಟರ್ ಇಲಿವೇಶನ್ ಅಂತ ಕೊಟ್ಟಿದ್ದಾರೆ. ಇಲಿವೇಶನ್ ಅಂದ್ರೆ ಈ ಟೆರೇನ್ ಮೀಟರ್ ಇಲಿವೇಶನ್ ಇರುತ್ತೆ. ಅದೇ ರೀತಿ ದ ಸ್ಕೇಲ್ ಆಫ್ ದಿ ಫೋಟೋಗ್ರಾಫ್ ವಿಲ್ ಬಿ, ವಾಟ್ ವಿಲ್ ಬಿ ದ ಸ್ಕೇಲ್ ಆಫ್ ದಿಸ್ ಫೋಟೋಗ್ರಾಫ್? ಈ ಒಂದು ಫೋಟೋಗ್ರಾಫಿನ ಸ್ಕೇಲ್ ಏನಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸರ್ ಇದನ್ನ ಹೇಗೆ ಸಾಲ್ವ್ ಮಾಡೋದು? ಲೆಟ್ ಮಿ ಟೇಕ್ ಒನ್ ವೈಟ್ ಬೋರ್ಡ್. ಇದನ್ನ ಸಾಲ್ವ್ ಮಾಡೋದಕ್ಕೆ ಸೊ ಪ್ರಶ್ನೆ ಏನಂತ ಕೇಳಿದ್ದಾರೆ. ಸೊ ಈ ಒಂದು ಬುಕ್ ನಲ್ಲಿ ಇರುವಂತಹ ಪ್ರಶ್ನೆ ಇದು. ಸೊ ನಿಮ್ಗೆ 55ನೇ ಪೇಜ್ ನಲ್ಲಿ ಈ ಒಂದು ಕ್ವೆಶನ್ ಇರುತ್ತೆ. ಒಂದು ಕ್ಯಾಮ್ರಾದ ಫೋಕಲ್ ಲೆಂತ್ ಏನು? ಕ್ಯಾಮ್ರಾದ ಫೋಕಲ್ ಲೆಂತ್ 152 mm ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಕ್ಯಾಮ್ರಾದ ಫೋಕಲ್ ಲೆಂತ್ 152 millimeter. ಇಟ್ ಈಸ್ ಯೂಸ್ ಟು ಟೇಕ್ ಅ ವರ್ಟಿಕಲ್ ಫೋಟೋಗ್ರಾಫ್ ಫ್ರಮ್ ಅ ಫ್ಲೈಯಿಂಗ್ ಹೈಟ್ ಆಫ್ 2780 meters. 2780 meters ನ ಹೈಟಿನಲ್ಲಿ ಈ ಒಂದು ಫೋಟೋಗ್ರಾಫ್ ಅನ್ನ ತೆಗೆದಿದ್ದಾರೆ. ಹಾಗೆ ಆ ಟೆರೇನಿನ ಇಲಿವೇಶನ್ ಎಷ್ಟಿದೆ? ಆ ಟೆರೇನಿನ ಇಲಿವೇಶನ್ 500 ಮೀಟರ್ ಅಲ್ಲಿ ಇದೆ. 500 ಮೀಟರ್ ಇಲ್ಲಿದೆ. ಈ ಒಂದು ಇಮೇಜ್, ಈ ಒಂದು ಫೋಟೋಗ್ರಾಫ್ ನಮ್ಗೆ ಏನ್ ಸಿಗುತ್ತೆ, ಅದರ ಸ್ಕೇಲ್ ಏನು ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಸ್ಕೇಲ್ ಅಂತ ಕೇಳ್ತಾ ಇರುವಂತಹ ಪ್ರಶ್ನೆ. ಸೊ ಸ್ಕೇಲ್ ಅನ್ನ ಹೇಗೆ ಕಂಡುಹಿಡಿಯೋದು ಸರ್? ಸ್ಕೇಲ್ ಅನ್ನ ಕಂಡುಹಿಡಿಬೇಕಂದ್ರೆ ಒಂದು ಸಿಂಪಲ್ ಆದಂತಹ ಒಂದು ಫಾರ್ಮುಲಾ ಇದೆ. ಸ್ಕೇಲ್ ಇಸ್ ಈಕ್ವಲ್ ಟು ಫೋಕಲ್ ಲೆಂತ್ ಡಿವೈಡೆಡ್ ಬೈ ಎಚ್ ಮೈನಸ್ ಎಚ್ ಅಂತ. ಸೊ ಈ ಎಚ್ ಅಂದ್ರೆ ಏನು? ಫ್ಲೈಯಿಂಗ್ ಹೈಟ್, ಎಷ್ಟು ದೂರದಿಂದ ಆ ಒಂದು ಇಮೇಜ್ ಅನ್ನ ತೆಗೆದ್ರು ಅನ್ನುವಂಥದ್ದು. ಈ ಎಚ್ ಅಂದ್ರೆ ಏನು? ಈ ಎಚ್ ಅಂತಂದ್ರೆ ಇಲಿವೇಶನ್ ಅನ್ನುವಂಥದ್ದು. ಈ ಎಚ್ ಅಂದ್ರೆ ಫ್ಲೈಯಿಂಗ್ ಹೈಟ್ ಅನ್ನುವಂಥದ್ದು. ಹಾಗೆ ಈ ಎಚ್ ಅಂತಂದ್ರೆ ಇಲಿವೇಶನ್ ಅನ್ನುವಂಥದ್ದು. ಸೊ 2 ಎಚ್ ಗಳು ಬಂತು. ಹಾಗೆ ಫೋಕಲ್ ಲೆಂತ್ ಕೂಡ ಇದೆ. ಫೋಕಲ್ ಲೆಂತ್ ಎಷ್ಟಂತ ಕೊಟ್ಟಿದ್ದಾರೆ? 152 mm ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ಕೇಲ್ ಹೆಂಗೆ ಕಂಡುಹಿಡಿಯೋದು ನಾವು? ಸೊ ಸ್ಕೇಲ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಮೇಲ್ಗಡೆ ಏನಂತ ಬರುತ್ತೆ? 152 ಮಿಲಿಮೀಟರ್ ಬರುತ್ತೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ನೀವು ಜಾಸ್ತಿ ಗಮನವನ್ನ ಕೊಡ್ಬೇಕಾಗಿರೋದು ಯಾವ್ದ್ರಲ್ಲಿ ಅಂದ್ರೆ ಯೂನಿಟ್ ಗಳ ಮೇಲೆ. 152 ಮಿಲಿಮೀಟರ್ ಯೂನಿಟ್ ಅಂತ ಹೇಳಿದ್ದಾರೆ. ಸೊ 152 ಮಿಲಿಮೀಟರ್ ಹೈಟ್ ಅಂತ ಅಂದಾಗ, ಫೋಕಲ್ ಲೆಂತ್ ಅಂದಾಗ ಈ ಮಿಲಿಮೀಟರ್ ಇಂದ ಎಲ್ಲ ಯಾವ ಯೂನಿಟ್ ಅಲ್ಲಿ ಇರುತ್ತೆ ಅದಕ್ಕೆ ನಾವು ಕನ್ವರ್ಟ್ ಮಾಡ್ಕೊಂತೀವಿ. ಸೊ ಹೈಟ್ ಯಾವ್ದ್ರಲ್ಲಿದೆ ನೋಡಿ? ಹೈಟ್ ಮೀಟರ್ ಅಲ್ಲಿದೆ. ಹೈಟ್ ಮೀಟರ್ ಅಲ್ಲಿದೆ, ಫೋಕಲ್ ಲೆಂತ್ ಮಿಲಿಮೀಟರ್ ಅಲ್ಲಿದೆ. ಸೊ ಇದರ್ ನಾವು ಹೈಟ್ ಅನ್ನ ಮಿಲಿಮೀಟರ್ಗೆ ಕನ್ವರ್ಟ್ ಮಾಡಬೇಕು, ಅಥವಾ 152 ಮಿಲಿಮೀಟರ್ ಅನ್ನ ಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಸೊ 152 ಮಿಲಿಮೀಟರ್ ಅನ್ನ ಮೀಟರ್ಗೆ ಹೆಂಗೆ ಸರ್ ಕನ್ವರ್ಟ್ ಮಾಡೋದು ಹೇಳ್ಕೊಡ್ತೀನಿ. 152 mm ಅಂತ ಇರುವಂತದ್ದನ್ನ ಕೆಳಗಡೆ 1000 ಅಂತ ಬರೆದ್ರೆ ಈ ಮಿಲಿಮೀಟರ್ ಹೋಗಿ ಮೀಟರ್ ಇರ್ತದೆ. ಕೆಳಗಡೆ 1000 ಅಂತ ಬರೆದ್ರೆ ಮಿಲಿಮೀಟರ್ ಹೋಗಿ 1000 ಮೀಟರ್ ಆಗುತ್ತೆ. ಸೊ 1 mm ಇಸ್ ಈಕ್ವಲ್ ಟು 1/1000 ಮೀಟರ್ ಅಂತ ಅರ್ಥ. ಸೊ 1 ಮೀಟರ್ ಅಂದ್ರೆ 1000 ಮಿಲಿಮೀಟರ್ಗಳು. ಮಿಲ್ಲಿ ಅಂತ ಅಂದ್ರೆ 10⁻³ ಮಿಲ್ಲಿ ಅಂತ ಅಂದ್ರೆ ಎಷ್ಟು? 10⁻³ ಅಂತ. 10⁻³ ಅಂದ್ರೆ ಎಷ್ಟು ಸರ್? 1000. ಸೊ 1 ಮೀಟರ್ ಯಾವುದಕ್ಕೆ ಸಮ ಇರುತ್ತೆ? 1000 ಮಿಲಿಮೀಟರ್ಗಳಿಗೆ ಸಮ ಇರುತ್ತೆ. ಹಾಗಾಗಿ 152 ಮಿಲಿಮೀಟರ್ ಅನ್ನುವಂಥದ್ದನ್ನ ಡಿವೈಡ್ ಮಾಡ್ತೀನಿ ಯಾವ್ದ್ರೊಂದಿಗೆ? 1000ದೊಂದಿಗೆ. ಅವಾಗ ನನಗೆ ಮಿಲಿಮೀಟರ್ ಹೋಗಿ ಮೀಟರ್ಗೆ ಕನ್ವರ್ಟ್ ಆಗುತ್ತೆ. ಜೊತೆಗೆ ಡಿನಾಮಿನೇಟರ್ ಅಲ್ಲಿ ಏನೇನಪ್ಪ ಇದೆ? ಫ್ಲೈಯಿಂಗ್ ಹೈಟ್ ಇದೆ. ಫ್ಲೈಯಿಂಗ್ ಹೈಟ್ ಎಷ್ಟಿದೆ? 2780 ಮೀಟರ್ಗಳಿದಾವೆ. ಸೊ 2780 ಮೀಟರ್ ಮೈನಸ್ ಈ ಗ್ರೌಂಡಿನ, ಈ ಒಂದು ಟೆರೇನಿನ, ಆ ಫೋಟೋಗ್ರಾಫ್ ತೆಗ್ದಿರ್ತಾರಲ್ವಾ, ಆ ಟೆರೇನಿನ ಇಲಿವೇಶನ್. ಸೊ ಸಮುದ್ರದ ಮಟ್ಟ ಇದು ಅಂತಂದ್ರೆ ನಾವು ತೆಗೆದುಕೊಂಡಿರುವಂತಹ ಫೋಟೋ ಇದರ ಈ ಒಂದು ಪ್ರದೇಶದ್ದು.
ಸೊ ಇಲ್ಲಿಂದ ಸಮುದ್ರ ಮಟ್ಟದಿಂದ ಈ ಒಂದು ಪ್ರದೇಶ ಇರುವಂತದ್ದು ಎಷ್ಟು ಮೀಟರ್ ಮೇಲೆ? 500 ಮೀಟರ್ ಮೇಲೆ ಅಂತ ಕೇಳ್ತಾ ಇರುವಂತದ್ದು. ಸೊ ಟೆರೈನ್ ಇಲಿವೇಶನ್ 500 ಮೀಟರ್ ಆಗುತ್ತೆ. ಸೊ ಇಲ್ಲಿ ಏನ್ ಬರುತ್ತೆ? 500 ಆಗತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? 152 ಡಿವೈಡೆಡ್ ಬೈ 2780 ಮೈನಸ್ 500 ಎಷ್ಟಪ್ಪ? 2380 ಇಂಟು 1000. ಸೊ 152 ಒಂದ್ಲಿ 152, 152 15 2380 ಆಗುತ್ತೆ. ಹಾಗಾದ್ರೆ ಇದರ ಸ್ಕೇಲ್ ಎಷ್ಟು? 1/15,000 ಅನ್ನುವಂಥದ್ದು ಇದರ ಸ್ಕೇಲ್ ಆಗುತ್ತೆ. ಸೊ 1/15,000 ಅನ್ನುವಂಥದ್ದು ಈ ಒಂದು ಪ್ರಾಬ್ಲಮ್ಮಿನ ಸ್ಕೇಲ್ ಆಗುತ್ತೆ. ಅರ್ಥ ಆಯ್ತಾ ಹೇಗೆ ಸಾಲ್ವ್ ಮಾಡೋದಂತ? ಇನ್ನೊಮ್ಮೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಇನ್ನೊಂದು ಪ್ರಶ್ನೆಯಲ್ಲಿ ಇದನ್ನ ಇನ್ನೂ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ. ಒಂದ್ಸತಿ ಅರ್ಥ ಆಗುತ್ತೆ ಅವಾಗ. ಓಕೆ, ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ ಕ್ವೆಶನ್ ಸ್ಲೈಡ್. ನಮ್ಮ ಕ್ವೆಶನ್ ಸ್ಲೈಡ್ಸ್ಗೆ ಹೋದ್ರೆ ವಾಪಸ್, ಸೊ ಇಲ್ಲಿ ಯಾವ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಯಾವ ಉತ್ತರ ಸರಿ ಆಯ್ತು? 1:15,000 ಅನ್ನುವಂಥದ್ದು ನಾವು ಕಂಡುಹಿಡಿದಿರುವಂತಹ ಸ್ಕೇಲ್. ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಇದು ಯಾವ್ದ್ರಲ್ಲಿ ಕೇಳಿರುವಂತದ್ದು ಸರ್? ಇಸ್ರೋ ಸೈಂಟಿಸ್ಟ್ 2020ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಹಾಗಾದ್ರೆ ಎರಡನೇ ಪ್ರಶ್ನೆಯನ್ನ ಹೋಗೋಣ. ಎರಡನೇ ಪ್ರಶ್ನೆಯನ್ನ ನೋಡಿ. ಎರಡನೇ ಪ್ರಶ್ನೆ ಏನಾಗುತ್ತೆ? ಓವರ್ಲ್ಯಾಪ್ ಇನ್ ಏರಿಯಲ್ ಫೋಟೋಗ್ರಫಿ ಅಂದ್ರೆ ಏನು? ಸೊ ಫೋಟೋಗ್ರಫಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಫೋಟೋಗ್ರಫಿ ಇರುತ್ತೆ. ಮೊದಲನೇದಾಗಿ ಟೆರೆಸ್ಟ್ರಿಯಲ್ ಫೋಟೋಗ್ರಫಿ. ಟೆರೆಸ್ಟ್ರಿಯಲ್ ಫೋಟೋಗ್ರಫಿ ಅಂದ್ರೆ ನೆಲದ ಮೇಲೆ ನಿಂತ್ಕೊಂಡು ಫೋಟೋವನ್ನ ಹಿಡಿಯುವಂಥದ್ದು. ಏರಿಯಲ್ ಫೋಟೋಗ್ರಫಿ ಅಂದ್ರೆ ಏನು ಸರ್? ಏರಿಯಲ್ ಫೋಟೋಗ್ರಫಿ ಅಂದ್ರೆ ಗಾಳಿಯಿಂದ, ಏರ್ ಅಂದ್ರೆ ಏನು? ಗಾಳಿ, ಗಾಳಿಯಲ್ಲಿ ಮೂವ್ ಮಾಡಿಕೊಂಡು ತೆಗಿತಾ ಇರುವಂತಹ ಫೋಟೋ, ಅದನ್ನ ನಾವು ಏರಿಯಲ್ ಫೋಟೋಗ್ರಫಿ ಅಂತೀವಿ. ಫಾರ್ ಎಕ್ಸಾಂಪಲ್ ಸರ್, ಮದುವೆಲೆಲ್ಲ ಡ್ರೋನ್ ಆರಿಸಿ ಫೋಟೋವನ್ನ ತೆಗಿತಾರಲ್ವಾ, ಏನದು? ಇಟ್ ಈಸ್ ನಥಿಂಗ್ ಬಟ್ ಏರಿಯಲ್ ಫೋಟೋಗ್ರಫಿ. ಸೊ ಆ ಒಂದು ಏರಿಯಲ್ ಫೋಟೋಗ್ರಫಿಯಲ್ಲಿ, ಸರ್ವೆಯಲ್ಲಿ ಬಳಸುವಂತಹ ಏರಿಯಲ್ ಫೋಟೋಗ್ರಫಿ ಸರ್, ಭೂಮಿಯ ಮೇಲೆ ನಾನು ಒಂದು ಸರ್ವೆ ಮಾಡ್ಬೇಕು ಸರ್, ನನ್ನ ಲ್ಯಾಂಡಿನ ಸರ್ವೆ ಮಾಡಬೇಕು. ಇದಕ್ಕೆ ನಾನು ಬಳಸುವಂತಹದ್ದು, ನಾನೇನಾದ್ರೂ ಡ್ರೋನ್ ಅನ್ನ ಬಳಸ್ಕೊಂಡು ಇಮೇಜ್ ಅನ್ನ ತೆಗೆದ್ರೆ ಅದನ್ನ ಏರಿಯಲ್ ಫೋಟೋಗ್ರಫಿ ಅಂತಾರೆ. ಸೊ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಈಗ ಏನೋ ಒಂದು ಪ್ರವಾಹ ಆಯ್ತು ಅನ್ಕೊಳ್ಳೋಣ, ಏನೋ ಒಂದು ಫ್ಲಡ್ ಆಯ್ತು ಅನ್ಕೊಳ್ಳೋಣ, ಯಾವುದೋ ಒಂದು ಊರಲ್ಲಿ ಫ್ಲಡ್ ಆಯ್ತು ಅನ್ಕೊಳ್ಳೋಣ. ಅವಾಗ ನಮ್ಮ ಚೀಫ್ ಮಿನಿಸ್ಟರ್ ಆಗ್ಲಿ ಅಥವಾ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಏನ್ ಮಾಡ್ತಾರೆ? ಹೆಲಿಕಾಪ್ಟರ್ ಹೋಗ್ತಾರೆ. ಹೆಲಿಕಾಪ್ಟರ್ ಏನ್ ಮಾಡ್ತಾರೆ ಅವರು? ಹೆಲಿಕಾಪ್ಟರ್ ಅಲ್ಲಿ ಫೋಟೋಗಳನ್ನ ಇಟ್ಕೊಂಡು ಹೋಗ್ತಾರೆ. ನಾನು ಏರಿಯಲ್ ಸರ್ವೆ ಮಾಡಿದೆ ಅಂತ. ಸೊ ನ್ಯೂಸ್ ಪೇಪರ್ ಅಲ್ಲಿ ನೀವು ಓದ್ತೀರಾ, ಏರಿಯಲ್ ಸರ್ವೆ ವಾಸ್ ಕಂಡಕ್ಟೆಡ್ ಬೈ ಪ್ರೈಮ್ ಮಿನಿಸ್ಟರ್ ಅಂತ, ಹೌದಲ್ವಾ? ಸೊ ಪ್ರೈಮ್ ಮಿನಿಸ್ಟರು ಹೆಲಿಕಾಪ್ಟರ್ ಮೇಲೆ ಕುತ್ಕೊಂಡು, ಹೆಲಿಕಾಪ್ಟರ್ ಒಳಗಡೆ ಕುತ್ಕೊಂಡು ಫೋಟೋಗಳನ್ನ ಹಿಡಿತಾರೆ. ಫೋಟೋಗಳನ್ನ ಹಿಡಿಯುವ ಮೂಲಕ ಅವ್ರು ಏನಕ್ಕೆ ಫೋಟೋ ಹಿಡಿತಾರೆ? ಕ್ಯಾಮ್ರಾಗೋಸ್ಕರನಾ? ನ್ಯೂಸ್ ಪೇಪರ್ ಅಲ್ಲಿ ಬರಬೇಕು ಅಂತನಾ? ಇಲ್ಲ, ಖಂಡಿತ ಇಲ್ಲ. ಎಷ್ಟು ಪ್ರದೇಶ ಅಫೆಕ್ಟ್ ಆಗಿದೆ, ಈ ಪ್ರವಾಹದಿಂದ ಎಷ್ಟು ಪ್ರದೇಶಕ್ಕೆ ನಷ್ಟ ಆಗಿದೆ ಅನ್ನುವಂಥದ್ದನ್ನೆಲ್ಲ ಗೇಜ್ ಮಾಡುವಂಥದ್ದು, ಮೆಜರ್ ಮಾಡುವಂಥದ್ದು. ದಿಸ್ ಈಸ್ ನಥಿಂಗ್ ಬಟ್ ಏರಿಯಲ್ ಸರ್ವೆ. ಇದಕ್ಕೆ ಬಳಕೆ ಆಗುವಂಥದ್ದು ಏರಿಯಲ್ ಫೋಟೋಗ್ರಫಿ. ಸೊ ಏರಿಯಲ್ ಫೋಟೋಗ್ರಾಮೆಟ್ರಿಯಲ್ಲಿ ಅಥವಾ ಏರಿಯಲ್ ಫೋಟೋಗ್ರಫಿಯಲ್ಲಿ ಏನ್ ಸರ್ ಓವರ್ಲ್ಯಾಪ್ ಅಂದ್ರೆ? ಏನು ಓವರ್ಲ್ಯಾಪ್ ಅಂದ್ರೆ? ಸೊ ಸ್ಟ್ಯಾಂಡರ್ಡ್ ಓವರ್ಲ್ಯಾಪ್ ಎಷ್ಟಿರುತ್ತೆ? ಸೊ ಸ್ಟ್ಯಾಂಡರ್ಡ್ ಲಾಂಜಿಟ್ಯೂಡಿನಲ್ ಓವರ್ಲ್ಯಾಪ್ ಎಷ್ಟಿರುತ್ತಪ್ಪ ಅಂತಂದ್ರೆ 60% ಇರ್ತದೆ. ಅಂದ್ರೆ 55% ಇಂದ 60% ಓವರ್ಲ್ಯಾಪ್ ಇರುತ್ತೆ. ಏನ್ ಸರ್ ಓವರ್ಲ್ಯಾಪ್ ಅಂದ್ರೆ? ಈಗ ಎರಡು ಇಮೇಜ್ ಅನ್ನ ತೆಗಿತೀನಿ, ಭೂಮಿಯ ಮೇಲೆ ಇರುವಂತಹ ವಸ್ತುಗಳ ಎರಡು ಇಮೇಜ್ ಅನ್ನ ತೆಗಿತೀನಿ. ಇದೊಂದು ಇಮೇಜ್ ಆಗುತ್ತೆ, ಇನ್ನೊಂದು ಇಮೇಜ್ ಹಿಂಗ್ ತೆಗಿತೀನಿ. ಸೊ ಇಲ್ಲಿ ಓವರ್ಲ್ಯಾಪ್ ಆಗಿರುವಂತಹ ಪ್ರದೇಶ ಎಷ್ಟು? 60%. ಇದನ್ನ ನಾವೇನಂತ ಕರಿತೀವಿ? ಓವರ್ಲ್ಯಾಪ್ ಅಂತ ಕರಿತೀವಿ. ಹಾಗಾದ್ರೆ ಆಪ್ಷನ್ ಗಳನ್ನ ನೋಡಿ. ದ ಓವರ್ಲ್ಯಾಪ್ ಆಫ್ ಗ್ರೌಂಡ್ ಫೀಚರ್ಸ್ ಡ್ಯೂ ಟು ಇನ್ಕ್ಲಿನೇಷನ್ ಆಫ್ ಕ್ಯಾಮ್ರಾಸ್. ಕ್ಯಾಮ್ರಾ ಇನ್ಕ್ಲೈನ್ ಆಗಿರೋದಕ್ಕೆ, ಅಂದ್ರೆ ಕ್ಯಾಮ್ರಾವನ್ನ ಈ ಕಡೆಯಿಂದ ಆ ಕಡೆಗೆ ಟಿಲ್ಟ್ ಮಾಡಿರೋದ್ರಿಂದ ಓವರ್ಲ್ಯಾಪ್ ಆಗುತ್ತಾ? ಇಲ್ಲ. ಹಾಗಾಗಿ ಆಪ್ಷನ್ ಎ ತಪ್ಪು. ದ ಓವರ್ಲ್ಯಾಪ್ ಆಫ್ ಗ್ರೌಂಡ್ ಫೀಚರ್ಸ್ ಡ್ಯೂ ಟು ಡಿಫರೆನ್ಸಸ್ ಇನ್ ದ ಎಲಿವೇಶನ್ ಆಫ್ ಆಬ್ಜೆಕ್ಟ್ಸ್. ಸೊ ಒಂದು ಪ್ರದೇಶ ಎತ್ತರದಲ್ಲಿದೆ, ಇನ್ನೊಂದು ಪ್ರದೇಶ ತಗ್ಗಿನಲ್ಲಿದೆ ಅನ್ನೋದಕ್ಕೋಸ್ಕರ ಈ ಒಂದು ಓವರ್ಲ್ಯಾಪ್ ಆಗುತ್ತಾ? ಖಂಡಿತ ಇಲ್ಲ. ಯಾಕೆ ಓವರ್ಲ್ಯಾಪ್ ಆಗುತ್ತಪ್ಪ ಅಂತಂದ್ರೆ, ಒಂದು ಫೋಟೋವನ್ನ ಒಂದು ಪೊಸಿಷನ್, ನನ್ನ ಡ್ರೋನ್ ಇಲ್ಲಿರುತ್ತೆ, ಒಂದು ಇಮೇಜ್ ತೆಗೆಯುತ್ತೆ. ನನ್ನ ಡ್ರೋನ್ ಇಲ್ಲಿಗೆ ಬರುತ್ತೆ, ಇನ್ನೊಂದು ಇಮೇಜ್ ಅನ್ನ ತೆಗೆಯುತ್ತೆ.
ಸೊ ಬಿಕಾಸ್ ಆಫ್ ದ ಮೂವ್ಮೆಂಟ್ ಆಫ್ ಡ್ರೋನ್ ಅಥವಾ ಬಿಕಾಸ್ ಆಫ್ ಮೂವ್ಮೆಂಟ್ ಆಫ್ ಸ್ಯಾಟಲೈಟ್ ಈ ಒಂದು ಓವರ್ಲ್ಯಾಪ್ ಆಗುವಂತದ್ದು. ದ ಸೇಮ್ ಗ್ರೌಂಡ್ ಫೀಚರ್ಸ್ ಫೋಟೋಗ್ರಾಫ್ ಫ್ರಮ್ 2 ಕ್ಯಾಮ್ರಾ ಪೊಸಿಷನ್ಸ್. ಸೊ ಇಲ್ಲಿ ಡ್ರೋನ್ ಇಲ್ಲಿದ್ದಾಗ ಈ ಒಂದು ಇಮೇಜ್ ಅನ್ನ ತೆಗಿತು, ಡ್ರೋನ್ ಇಲ್ಲಿದ್ದಾಗ ಈ ಒಂದು ಇಮೇಜ್ ಅನ್ನ ತೆಗಿತು. ಹಾಗಾದ್ರೆ ಇಲ್ಲಿ ಇರುವಂತಹ ಸೇಮ್ ಫೀಚರ್ಸ್ ಎರಡೂ ಫೋಟೋಗ್ರಾಫ್ ಅಲ್ಲಿ ಬರುತ್ತೆ. ಅದನ್ನ ನಾವು ಓವರ್ಲ್ಯಾಪ್ ಅಂತೀವಿ. ಏನಂತೀವಿ? ಓವರ್ಲ್ಯಾಪ್ ಅಂತ ಕರಿತೀವಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗತ್ತೆ. ಅರ್ಥ ಆಯ್ತಲ್ವಾ? ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಮೀನ್ಸ್ ಟೇಕಿಂಗ್ ಫೋಟೋಗ್ರಾಫ್ಸ್ ಆಫ್. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡಿದೆ ಅನ್ಸುತ್ತಲ್ವಾ ಇವಾಗ ತಾನೆ. ಏನ್ ಸರ್ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಅಂದ್ರೆ? ಏರಿಯಲ್ ಫೋಟೋಗ್ರಾಮೆಟ್ರಿ ಅಂದ್ರೆ ಇವಾಗ ಹೇಳ್ದೆ ನಾನು, ಡ್ರೋನಿನ ಮೂಲಕ ತೆಗೆದುಕೊಳ್ಳುವಂತಹ ಇಮೇಜಸ್ ನ ನಾವು ಏರಿಯಲ್ ಫೋಟೋಗ್ರಾಮೆಟ್ರಿ ಅಂತೀವಿ. ಸೊ ಗಾಳಿಯಲ್ಲಿ ಅಥವಾ ಏರಿಯಲ್ ಅಲ್ಲಿ, ಏರಲ್ಲಿ ಹೆಲಿಕಾಪ್ಟರ್ನ ಯೂಸ್ ಮಾಡಿಕೊಂಡು ಅಥವಾ ಏರೋಪ್ಲೇನ್ ಅನ್ನ ಯೂಸ್ ಮಾಡಿಕೊಂಡು ಅಥವಾ ಡ್ರೋನ್ ಅನ್ನ ಯೂಸ್ ಮಾಡಿಕೊಂಡು ಅಥವಾ ಸ್ಯಾಟಲೈಟ್ ಅನ್ನ ಯೂಸ್ ಮಾಡಿಕೊಂಡು ತೆಗೆದುಕೊಳ್ಳುವಂತಹ ಇಮೇಜಸ್ನ, ಆ ಇಮೇಜಸ್ನ ಮೂಲಕ ಮೆಜರ್ಮೆಂಟ್ ಮಾಡುವಂಥದ್ದನ್ನ ನಾವು ಏರಿಯಲ್ ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ಒಂದು ವೇಳೆ ನನ್ನ ಕ್ಯಾಮರಾ ಭೂಮಿಯ ಮೇಲೆ ನಿಂತಿದ್ರೆ, ಸೊ ಭೂಮಿಯ ಮೇಲೆ ನಿಂತ್ಕೊಂಡು ಫೋಟೋವನ್ನ ಹಿಡಿಯೋದಕ್ಕೆ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ. ಹಾಗಾದ್ರೆ ಯಾವ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಸರ್? ದ ಟೆರೇನ್ ಆಫ್ ಅರ್ತ್ ಫ್ರಮ್ ಅ ಮೂವಿಂಗ್ ಏರ್ಕ್ರಾಫ್ಟ್. ಇವಾಗ ತಾನೇ ಹೇಳ್ದೆ, ಏರ್ಕ್ರಾಫ್ಟ್ ಅಲ್ಲಿ ತಗೊಳ್ಳುವಂತಹ ಫೋಟೋಗೆ ನಾವೇನಂತ ಕರಿತೀವಿ? ಏರಿಯಲ್ ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ, ಟೆರೆಸ್ಟ್ರಿಯಲ್ ಅಲ್ಲ. ಹಾಗಾಗಿ ಆಪ್ಷನ್ ಎ ತಪ್ಪು. ಸೊ ಎರಡನೇ ಆಪ್ಷನ್ಗೆ ಹೋಗೋದಾದ್ರೆ, ಎರಡನೇ ಆಪ್ಷನ್ ನೋಡಿ, ದ ಟೆರೇನ್ ಆಫ್ ಅರ್ತ್, ದ ಟೆರೇನ್ ಆಫ್ ದಿ ಅರ್ತ್ ಫ್ರಮ್ ಅ ಸ್ಟೇಷನರಿ ಏರ್ಕ್ರಾಫ್ಟ್. ಸೊ ಏರೋಪ್ಲೇನ್ ಅನ್ನ ಬಳಸ್ಕೊಂಡ್ರೆ ನಾವೇನಂತೀವಿ? ಏರಿಯಲ್ ಫೋಟೋಗ್ರಾಮೆಟ್ರಿ ಅಂತೀವಿ. ಬಿ ಕೂಡ ತಪ್ಪು. ದ ಟೆರೇನ್ ಆಫ್ ದಿ ಅರ್ತ್ ಯೂಸಿಂಗ್ ಕ್ಯಾಮರಾಸ್ ಪೊಸಿಷನ್ಡ್ ಆನ್ ದಿ ಗ್ರೌಂಡ್. ಸೊ ಕ್ಯಾಮರಾವನ್ನ ಭೂಮಿಯ ಮೇಲೆ ಇಟ್ಟು, ಗ್ರೌಂಡ್ ಮೇಲೆ ಇಟ್ಟು ತೆಗೆದುಕೊಳ್ಳುವಂತಹ ಇಮೇಜಸ್ಗೆ ನಾವು ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಅಂತೀವಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇದು ಯಾವ ಎಕ್ಸಾಮ್ ಇಂದು? ಗುಜರಾತ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಇ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದು ಯಾವ ವರ್ಷ ಸರ್? 2020ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಸೊ ಇದೇ ರೀತಿ ನೋಡಿ, ಇನ್ ಏರಿಯಲ್ ವರ್ಟಿಕಲ್ ಫೋಟೋಗ್ರಾಮೆಟ್ರಿ ದ ಸ್ಟ್ಯಾಂಡರ್ಡ್ ಲಾಂಜಿಟ್ಯೂಡಿನಲ್ ಓವರ್ಲ್ಯಾಪ್ ಇಸ್ ನಾರ್ಮಲಿ ಕೆಪ್ಟ್ ಅಟ್. ಇವಾಗ ತಾನೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸ್ಟ್ಯಾಂಡರ್ಡ್ ಓವರ್ಲ್ಯಾಪ್, ಲಾಂಜಿಟ್ಯೂಡಿನಲ್ ಓವರ್ಲ್ಯಾಪ್ ಅಂದ್ರೆ ಪಕ್ಕ ಪಕ್ಕದ್ದು. ಸೊ ಲಾಂಜಿಟ್ಯೂಡಿನಲ್ ಓವರ್ಲ್ಯಾಪ್ ಅಂದ್ರೆ ಏನು? ಮೇಲೆ ಕೆಳಗಡೆ ಇರುವಂತದ್ದು. ಸೊ ಈ ಒಂದು ಓವರ್ಲ್ಯಾಪ್ ಎಷ್ಟಿರ್ಬೇಕು? 50 to 60% ಅಂತ, 55 to 65% ಅಂತ ಅಂದ್ರೆ ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡಬೇಕು ಅಂದ್ರೆ ಅದು 60% ಇರಬೇಕು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ಸ್ಟ್ಯಾಂಡರ್ಡ್ ಓವರ್ಲ್ಯಾಪ್ ಅಂತ ಕೇಳಿದ್ರೆ, ಸ್ಟ್ಯಾಂಡರ್ಡ್ ಲಾಂಜಿಟ್ಯೂಡಿನಲ್ ಓವರ್ಲ್ಯಾಪ್ ಅಂತ ಕೇಳಿದ್ರೆ ಏನರ್ಥ? ಏನು ಆನ್ಸರ್ ಏನು? ಸ್ಟ್ಯಾಂಡರ್ಡ್ ಲಾಂಜಿಟ್ಯೂಡಿನಲ್ ಓವರ್ಲ್ಯಾಪ್ ಅಂದ್ರೆ 60%. ಓಕೆ, ಸೈಡ್ ಓವರ್ಲ್ಯಾಪ್ ಅಂತ ಕೇಳ್ತಾರೆ. ಸೈಡ್ ಓವರ್ಲ್ಯಾಪ್ ಎಷ್ಟಿರ್ಬೇಕು? 20% ಸೈಡ್ ಓವರ್ಲ್ಯಾಪ್ ಇರಬೇಕು. ನೆನ್ಪಿಟ್ಕೊಳ್ಳಿ. ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ಇನ್ ಏರಿಯಲ್ ವರ್ಟಿಕಲ್ ಫೋಟೋಗ್ರಫಿ 4ನೇದಾಯ್ತಲ್ವಾ? ಎಸ್, 4ನೇದಾಯ್ತು. 5ನೇ ಪ್ರಶ್ನೆ. ಸೊ ಸೇಮ್ ಪ್ರಶ್ನೆ, 5ನೇದು ಸೇಮು. ಇನ್ ಏರಿಯಲ್ ಫೋಟೋಗ್ರಾಮೆಟ್ರಿ ದ ಲಾಂಜಿಟ್ಯೂಡಿನಲ್ ಓವರ್ಲ್ಯಾಪ್, ಇದನ್ನ UPPSC ಅಲ್ಲಿ ಕೇಳಿರುವಂತದ್ದು. ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಟೇಟ್ ಇಂಜಿನಿಯರಿಂಗ್ ಎಇ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು, ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು ಈ ಒಂದು ಪ್ರಶ್ನೆಯನ್ನ ಕೂಡ. ಹಾಗಾದ್ರೆ ಇದಕ್ಕೆ ಏನ್ ಆನ್ಸರ್ ಇರ್ತದೆ? 55ರಿಂದ 65% ವರೆಗೂ ಸ್ಟ್ಯಾಂಡರ್ಡ್ ಲಾಂಜಿಟ್ಯೂಡಿನಲ್ ಓವರ್ಲ್ಯಾಪ್ ಇರಬೇಕು. ಅದೇ ಸೈಡ್ ಓವರ್ಲ್ಯಾಪ್ ಅಂತ ಕೊಟ್ರೆ ಅಪ್ರಾಕ್ಸಿಮೇಟ್ಲಿ 20% ಇರಬೇಕು. ಸ್ಟ್ಯಾಂಡರ್ಡ್ ಲಾಂಜಿಟ್ಯೂಡಿನಲ್ ಓವರ್ಲ್ಯಾಪ್ ಅಂದ್ರೆ 60, 55ರಿಂದ 65. ಸ್ಟ್ಯಾಂಡರ್ಡ್ ಸೈಡ್ ಓವರ್ಲ್ಯಾಪ್ ಅಂತ ಕೊಟ್ರೆ, ಸ್ಟ್ಯಾಂಡರ್ಡ್ ಸೈಡ್ ಓವರ್ಲ್ಯಾಪ್ ಅಂತ ಕೊಟ್ರೆ 20%. ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. ಇಫ್ ದಿ ಫೋಕಲ್ ಲೆಂತ್ ಆಫ್ ಅ ಕ್ಯಾಮ್ರಾ, ಇದು ನೋಡಿ ಸೇಮ್ ಪ್ರಾಬ್ಲಮ್. ಇಫ್ ಅ ಫೋಕಲ್ ಲೆಂತ್ ಆಫ್ ಅ ಕ್ಯಾಮ್ರಾ ಇಸ್ 20 ಸೆಂಟಿಮೀಟರ್. ಸೊ ಫೋಕಲ್ ಲೆಂತ್ ಎಷ್ಟಂತ ಕೊಟ್ಟಿದ್ದಾರೆ? 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ ನ 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಂಡ್ ಅ ಮ್ಯಾಪ್ ಡಿಸ್ಟೆನ್ಸ್ ಆಫ್ 10 ಸೆಂಟಿಮೀಟರ್ ರೆಪ್ರೆಸೆಂಟ್ಸ್ ಅ ಗ್ರೌಂಡ್ ಡಿಸ್ಟೆನ್ಸ್ ಆಫ್ 200 ಮೀಟರ್ ಅಂತ ಕೊಟ್ಟಿದ್ದಾರೆ. ಸರ್ ಏನ್ ಸರ್ ಇದ್ರ ಅರ್ಥ? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್?
ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಸ್ಕೇಲ್ ಅನ್ನ ಅರ್ಥ ಮಾಡ್ಕೋಬೇಕು. ಸ್ಕೇಲ್ ಅಂದ್ರೆ ಏನು ಸರ್? ಸೊ ಸ್ಕೇಲ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಲೆಟ್ ಮೀ ನ್ಯೂ ಬೋರ್ಡ್, ಒಂದು ಹೊಸ ಬೋರ್ಡ್ ಅನ್ನ ತಗೊಳ್ಳೋಣ. ಎಸ್, ಎಸ್, ಲೆಟ್ ಮಿ ಟೇಕ್ ಬ್ಲೂ ಕಲರ್. ಸರ್ ಸ್ಕೇಲ್ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಕೇಲ್? ಸೊ ಸ್ಕೇಲ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇಮೇಜ್ ನಲ್ಲಿ ನಾನು ಇವಾಗ ಒಂದು ಫೋಟೋವನ್ನ ಹಿಡಿತೀನಿ. ಫೋಟೋವನ್ನ ತೆಗ್ದಾಗ, ನನ್ನ ಫೋಟೋ ತೆಗ್ದಾಗ ಒಂದು ಮರದ ಫೋಟೋವನ್ನ ತೆಗಿತೀನಿ ನಾನು. ಒಂದು ಮರದ ಫೋಟೋವನ್ನ ತೆಗಿತೀನಿ. ಓಕೆ, ದಿಸ್ ಈಸ್ ಅ ಟ್ರೀ. ಒಂದು ಟ್ರೀ ಅನ್ಕೊಳ್ಳಿ ಇದು. ಈ ಟ್ರೀನ ಹೈಟು ನನ್ನ ಫೋಟೋಗ್ರಾಫ್ ಅಲ್ಲಿ, ಈ ಟ್ರೀನ ಹೈಟ್ ಎಷ್ಟಿದೆ? ಒಂದು 10 ಸೆಂಟಿಮೀಟರ್ ಇರ್ಬೋದೇನ್ರಪ್ಪ? ಒಂದು 10 ಸೆಂಟಿಮೀಟರ್ ಉದ್ದ ಇದೆ. ಅದೇ ಆಕ್ಚುಯಲ್ ಮರ. ಸೊ ಇದೇ ಮರ ಗ್ರೌಂಡ್ ನಲ್ಲಿ ಒಂದು 100 ಸೆಂಟಿಮೀಟರ್ ಇದೆ ಅನ್ಕೊಳ್ಳೋಣ. ಸೊ ಇದೇ ಮರ ನನ್ನ ಇಮೇಜ್ ಅಲ್ಲಿ 10 ಸೆಂಟಿಮೀಟರ್ ಕಾಣಿಸ್ತಾ ಇದೆ. ಹಾಗಾದ್ರೆ ಇದರಲ್ಲಿ 10 ಸೆಂಟಿಮೀಟರ್ ಇರುವಂತದ್ದು ರಿಯಲ್ ಲೈಫ್ ಅಲ್ಲಿ ರಿಯಲ್ ಆಬ್ಜೆಕ್ಟ್ 100 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಪ್ರತಿಯೊಂದು ಸೆಂಟಿಮೀಟರ್ ನನ್ನ ಇಮೇಜ್ ಅಲ್ಲಿ ಕಾಣಿಸುವಂತದ್ದು, ನನ್ನ ಫೋಟೋಗ್ರಾಫ್ ಅಲ್ಲಿ ಪ್ರತಿಯೊಂದು ಸೆಂಟಿಮೀಟರ್ ರಿಯಲ್ ಲೈಫ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ತರ ಕಾಣುತ್ತೆ? 1 ಸೆಂಟಿಮೀಟರ್ 10 ಸೆಂಟಿಮೀಟರ್ ಆಗಿ ಕಾಣುತ್ತೆ. ಸೊ ನನ್ನ ಪೇಪರ್ ಮೇಲೆ ಅಥವಾ ನನ್ನ ಇಮೇಜ್ ಮೇಲೆ 1 ಸೆಂಟಿಮೀಟರ್, ಆಕ್ಚುಯಲ್ ಗ್ರೌಂಡ್ ಮೇಲೆ 10 ಸೆಂಟಿಮೀಟರ್ ಇರ್ತದೆ. ಸೊ ಇದರ ಸ್ಕೇಲ್ ಎಷ್ಟು ಸರ್? 1:10. 1:10 ಅನ್ನುವಂಥದ್ದನ್ನ ನನ್ನ ಸ್ಕೇಲ್ ಅಂತ ಅನ್ಕೊಂತೀನಿ. ಸೊ ವಾಟ್ ಈಸ್ ಮೈ ಸ್ಕೇಲ್? ಸ್ಕೇಲ್ ಅಂತ ಅಂದ್ರೆ ನನ್ನ ಇಮೇಜ್ ಅಲ್ಲಿ, ನನ್ನ ಫೋಟೋಗ್ರಾಫ್ ಅಲ್ಲಿ ಪ್ರತಿಯೊಂದು ಸೆಂಟಿಮೀಟರ್ ಗ್ರೌಂಡ್ ಅಲ್ಲಿ ಎಷ್ಟು ಸೆಂಟಿಮೀಟರ್ಗೆ ಸಮಾನ ಅಂತ ಹೇಳೋದು. ಸೊ ಇದರಲ್ಲಿ ಗಮನಿಸಬೇಕು, ಇದರ ಅಳತೆ, ಇದರ ಯೂನಿಟ್ ಮತ್ತು ಇದರ ಯೂನಿಟ್ ಸೇಮ್ ಇರ್ತದೆ. ಸೊ 1:10 ಅಂದ್ರೆ 1 ಸೆಂಟಿಮೀಟರ್, ನನ್ನ ಇಮೇಜ್ ಅಲ್ಲಿ ಕಾಣುವಂತಹ 1 ಸೆಂಟಿಮೀಟರ್ ಎಷ್ಟಕ್ಕೆ ಸಮ? 10 ಸೆಂಟಿಮೀಟರ್ ರಿಯಲ್ ಲೈಫ್ ನಲ್ಲಿ ಸಮ. ಸೊ ರಿಯಲ್ ಲೈಫ್ಗೆ 10 ಸೆಂಟಿಮೀಟರ್ಗೆ ಸಮ ಅಂತ ಬರುತ್ತೆ. ಸೊ ಇದರಲ್ಲಿ 1 ಸೆಂಟಿಮೀಟರ್, ಇಮೇಜ್ ಅಲ್ಲಿ 1 ಸೆಂಟಿಮೀಟರ್, ರಿಯಲ್ ಲೈಫ್ ಆಬ್ಜೆಕ್ಟ್ ಬಂದ್ರೆ 10 ಸೆಂಟಿಮೀಟರ್ ಬರುತ್ತೆ ಅನ್ನುವಂಥದ್ದು ನನ್ನ ಉತ್ತರ ಆಗುತ್ತೆ. ಸೊ 1 ಸೆಂಟಿಮೀಟರ್ ಈಕ್ವಲ್ಸ್ ದಿಸ್ ಮಚ್ ಸೆಂಟಿಮೀಟರ್ಸ್ ಅಂತ ಹೇಳುವಂಥದ್ದು ನನ್ನ ಸ್ಕೇಲ್. ಆಯ್ತಾ? ಇವಾಗ ವಾಪಸ್ ಹೋಗೋಣ, ತಿರ್ಗಾ ವಾಪಸ್ ಬರೋಣ. ವಾಪಸ್ ಹೋಗಿ ತಿರ್ಗಾ ವಾಪಸ್ ಬರೋಣ. ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ. ಇಫ್ ದ ಫೋಕಲ್ ಲೆಂತ್ ಆಫ್ ಅ ಕ್ಯಾಮರಾ, ಇಫ್ ಅ ಫೋಕಲ್ ಲೆಂತ್ ಆಫ್ ದಿ ಕ್ಯಾಮರಾ ಇಸ್ 20 ಸೆಂಟಿಮೀಟರ್, ಫೋಕಲ್ ಲೆಂತ್ ಎಷ್ಟಂತ ಕೊಟ್ಟಿದ್ದಾರೆ? 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಯಾವ್ದ್ರದ್ದು? ನಾನು ಬಳಸುವಂತಹ ಕ್ಯಾಮರಾದ ಫೋಕಲ್ ಲೆಂತ್ 20 ಸೆಂಟಿಮೀಟರ್. ಅದೇ ಮ್ಯಾಪ್ ಡಿಸ್ಟೆನ್ಸ್ ಆಫ್ 10 ಸೆಂಟಿಮೀಟರ್, ನನ್ನ ಮ್ಯಾಪ್ ನಲ್ಲಿ 10 ಸೆಂಟಿಮೀಟರ್ ಕಾಣುವಂಥದ್ದು ಗ್ರೌಂಡ್ ಡಿಸ್ಟೆನ್ಸ್ ಅಲ್ಲಿ, ಗ್ರೌಂಡ್ ಅಲ್ಲಿ ಆಕ್ಚುಯಲ್ ಡಿಸ್ಟೆನ್ಸ್ ಎಷ್ಟು? 200 ಮೀಟರ್. ನನ್ನ ಇಮೇಜ್ ಅಲ್ಲಿ 10 ಸೆಂಟಿಮೀಟರ್, ಆಕ್ಚುಯಲ್ ಆಗಿ, ಸೊ ನನ್ನ ಗ್ರೌಂಡ್ ಅಲ್ಲಿ, ನನ್ನ ಮ್ಯಾಪ್ ಅಲ್ಲಿ 10 ಸೆಂಟಿಮೀಟರ್, ಆಕ್ಚುಯಲ್ ಗ್ರೌಂಡ್ ಅಲ್ಲಿ 200 ಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ವಾಟ್ ಈಸ್ ದ ಹೈಟ್ ಆಫ್ ದಿ ಕ್ಯಾಮರಾ ಅಬೌವ್ ದಿ ಸೆಲೆಕ್ಟೆಡ್ ಡೇಟಮ್? ಡೇಟಮ್ ಅಂದ್ರೆ ಲೆವೆಲ್. ಡೇಟಮ್ ಅಂದ್ರೆ ಏನು? ಲೆವೆಲ್. ಸೊ ಈ ಒಂದು ಪ್ರಶ್ನೆಯನ್ನ ನಾವು ಸಂಕ್ಷಿಪ್ತವಾಗಿ ನೋಡೋಣ, ಯಾವ ರೀತಿ ಆನ್ಸರ್ ಮಾಡುವಂತದ್ದು ಇದನ್ನ ಅಂತ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ? ಆಸ್ ಯೂಶುವಲ್ ವಿ ವಿಲ್ ಗೋ ಬ್ಯಾಕ್ ಟು ದ ಬೋರ್ಡ್. ಸೊ ನಮ್ಮ ಬೋರ್ಡ್ಗೆ ಹೋಗೋಣ. ಸೊ ಕೊಟ್ಟಿರುವಂತಹ ಡೇಟಾ ಏನು? ಸೊ ಕೊಟ್ಟಿರುವಂತಹ ಡೇಟಾ, ಜಸ್ಟ್ ಅ ಸೆಕೆಂಡ್, ಫೋಕಲ್ ಲೆಂತ್ ಎಷ್ಟಂತ ಕೊಟ್ಟಿದ್ರು? ಫೋಕಲ್ ಲೆಂತ್ ಅನ್ನ 20 ಸೆಂಟಿಮೀಟರ್ ಅಂತ ಕೊಟ್ಟಿದಾರಲ್ವಾ? ಸೊ ಫೋಕಲ್ ಲೆಂತ್ ಎಷ್ಟು?
20 ಸೆಂಟಿಮೀಟರ್ ಆಗುತ್ತೆ. ಅದೇ ರೀತಿ ಮ್ಯಾಪ್ ಡಿಸ್ಟೆನ್ಸ್ ಆಫ್ 10 ಸೆಂಟಿಮೀಟರ್ ಮ್ಯಾಪ್ ಅಲ್ಲಿ ಕಾಣುವಂಥದ್ದು ಗ್ರೌಂಡ್ ಅಲ್ಲಿ 200 ಮೀಟರ್ ಕಾಣಿಸ್ತಾ ಇದೆ. ಅದೇ ರೀತಿ ಇನ್ನೊಂದೇನ್ ಕೊಟ್ಟಿದ್ದಾರೆ ಅಷ್ಟೇ, ವಾಟ್ ಈಸ್ ದ ಹೈಟ್ ಆಫ್ ಕ್ಯಾಮ್ರಾ ಅಬೌವ್ ದಿ ಸೆಲೆಕ್ಟೆಡ್ ಡೇಟಮ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಹೈಟ್ ಆಫ್ ಸೆಲೆಕ್ಟೆಡ್ ಡೇಟಮ್. ಹೈಟ್ ಅಂದ್ರೆ ಏನು? ಲೆವೆಲ್. ವಾಟ್ ಈಸ್ ದ ಲೆವೆಲ್, ಎಷ್ಟು ಇಲಿವೇಶನ್ ಅಲ್ಲಿ ಇದೆ, ಅಥವಾ ವಾಟ್ ಈಸ್ ದ ಫ್ಲೈಯಿಂಗ್ ಹೈಟ್, ಎಷ್ಟು ದೂರದಿಂದ ನಾವು ಇಮೇಜ್ ಅನ್ನ ತೆಗ್ದಿದೀವಿ ಅಂತ ಕೇಳ್ತಾ ಇರುವಂತದ್ದು. ಸೊ ಸ್ಕೇಲ್ ಅಂದ್ರೆ ಅರ್ಥ ಆಯ್ತಲ್ವಾ ನಿಮ್ಗೆ? ಪ್ರತಿ 10 ಸೆಂಟಿಮೀಟರ್ ಎಷ್ಟು ಅಂತ ಗೊತ್ತಾಗ್ತಿದೆ? 200 ಮೀಟರ್ ಅಂತ ಗೊತ್ತಾಗ್ತಿದೆ. ಸೊ ಅವಾಗ್ಲೇ ನಾನು ಹೇಳ್ಬೇಕಾದ್ರೆ ಸ್ಕೇಲ್ ಅನ್ನ ಕಂಡುಹಿಡಿಯಬೇಕು ಅಂತಂದಾಗ ನನ್ನ ಇಮೇಜ್ ನಲ್ಲಿ ಪ್ರತಿ 1 ಸೆಂಟಿಮೀಟರ್ ಆಕ್ಚುಯಲ್ ಗ್ರೌಂಡ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಅಂತ ಹೇಳ್ದೆ ಅಲ್ವಾ? ಸೊ ಎರಡರ ಯೂನಿಟ್ ಸೇಮ್ ಇರಬೇಕು. ಆದ್ರೆ ಇದ್ರಲ್ಲಿ ಕೊಟ್ಟಿರೋದ್ರಲ್ಲಿ ಸೆಂಟಿಮೀಟರ್ ಇದೆ, ಮೀಟರ್ ಇದೆ. ಸೊ ಸೆಂಟಿಮೀಟರ್ ನ ಮೀಟರ್ಗಾದ್ರೂ ಕನ್ವರ್ಟ್ ಮಾಡಬೇಕು, ಅಥವಾ ಮೀಟರ್ ಅನ್ನ ಸೆಂಟಿಮೀಟರ್ಗಾದ್ರೂ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಒಂದು ನಿಮಿಷ. ಎಸ್, ದಿಸ್ ಈಸ್ ದ ಡೇಟಾ. ಸೊ 10 ಸೆಂಟಿಮೀಟರ್ ಅನ್ನ 200 ಮೀಟರ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಮೀಟರ್ ಅನ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ 200 ಮೀಟರ್ ಇರುವಂತದ್ದು ಎಷ್ಟು ಸೆಂಟಿಮೀಟರ್ ಆಗುತ್ತೆ ಸರ್? 200 ಮೀಟರ್ ಇರುವಂತದ್ದು 20,000 ಸೆಂಟಿಮೀಟರ್ಗೆ ಸಮ ಇರುತ್ತೆ. 200 ಮೀಟರ್ ಇರುವಂತದ್ದು 20,000 ಸೆಂಟಿಮೀಟರ್ಗೆ ಇರುತ್ತೆ. ಹೇಗೆ ಸರ್? ಪ್ರತಿಯೊಂದು ಸೆಂಟ್ ಅಂದ್ರೆ ಏನು? ಸೆಂಚುರಿ, 100. ಸೊ ಒಂದು ಮೀಟರ್ ಎಷ್ಟಕ್ಕೆ ಸಮ? 100 ಸೆಂಟಿಮೀಟರ್ಗೆ ಸಮ. ಹಾಗಾದ್ರೆ 20 ಮೀಟರ್ ಎಷ್ಟಕ್ಕೆ ಸಮ ಸರ್? 20,000 ಸೆಂಟಿಮೀಟರ್ಗೆ ಸಮ. ಪ್ರತಿಯೊಂದು ಮೀಟರ್ 100 ಸೆಂಟಿಮೀಟರ್ಗೆ ಸಮ. ಹಾಗಾದ್ರೆ 200 ಮೀಟರ್ 20,000 ಸೆಂಟಿಮೀಟರ್ಗೆ ಸಮ. ಹಾಗಾದ್ರೆ ನನ್ನ ಇಮೇಜ್ ಅಲ್ಲಿ ಇರುವಂತಹ 10 ಸೆಂಟಿಮೀಟರ್ ಗ್ರೌಂಡ್ ಮೇಲೆ ಇರುವಂತಹ 20,000 ಸೆಂಟಿಮೀಟರ್ಗೆ ಸಮ ಆಗುತ್ತೆ. ಸೊ ಇಲ್ಲೊಂದು ಸೊನ್ನೆಯನ್ನ ಕ್ಯಾನ್ಸಲ್ ಮಾಡಿ, ಇಲ್ಲೊಂದು ಸೊನ್ನೆಯನ್ನ ಕ್ಯಾನ್ಸಲ್ ಮಾಡಿ. ಹಾಗಾದ್ರೆ ಸ್ಕೇಲ್ ಏನಾಯ್ತು ಸರ್? ಪ್ರತಿಯೊಂದು ಸೆಂಟಿಮೀಟರ್ಗೆ 2,000 ಸೆಂಟಿಮೀಟರ್ ನನ್ನ ಸ್ಕೇಲ್ ಆಗುತ್ತೆ. ಸೊ ಇಲ್ಲಿ ನಾವು ಕಂಡಿಡ್ದಿರುವಂತದ್ದೇನು? ದಿಸ್ ಈಸ್ ದ ಸ್ಕೇಲ್ ಆಫ್ ಮೈ ಇಮೇಜ್. ನನ್ನ ಇಮೇಜಿನ ಸ್ಕೇಲ್ ಅನ್ನ ನಾನು ಕಂಡಿಡ್ದೆ. ಸೊ ಇವಾಗ ಸ್ಕೇಲ್ ಅನ್ನ ಕಂಡಿಡಿದ್ಮೇಲೆ ಸರ್ ಸ್ಕೇಲ್ನೇ ಕಂಡಿಡ್ದೀವಿ, ಇವಾಗ ಫ್ಲೈಯಿಂಗ್ ಹೈಟ್ ಅನ್ನ ಕಂಡಿಡಿಯಕ್ಕಾಗಲ್ವಾ? ಸೊ ಫೋಕಲ್ ಲೆಂತ್, ಸ್ಕೇಲ್ ನ ಫಾರ್ಮುಲಾ ಏನ್ರಪ್ಪ? ಸ್ಕೇಲ್ ನ ಫಾರ್ಮುಲಾ ಫೋಕಲ್ ಲೆಂತ್ ಡಿವೈಡೆಡ್ ಬೈ ಎಚ್ ಮೈನಸ್ ಎಚ್. ಎಚ್ ಅಂದ್ರೆ ಏನು? ಇಲಿವೇಶನ್ ಅಂತ ಹೇಳ್ದೆ, ಅಥವಾ ಫ್ಲೈಯಿಂಗ್ ಹೈಟ್ ಅಂತ ಹೇಳ್ದೆ. ಎಚ್ ಅಂತ ಅಂದ್ರೆ ಏನು? ಸ್ಮಾಲ್ ಎಚ್ ಅಂತ ಅಂದ್ರೆ ಇಲಿವೇಶನ್ ಅಂತ ಹೇಳ್ದೆ. ಎಫ್ ಅಂದ್ರೆ ಏನು? ಫೋಕಲ್ ಲೆಂತ್ ಅಂತ ಹೇಳ್ದೆ. ಸೊ ಇಲ್ಲಿ ಫೋಕಲ್ ಲೆಂತ್ ಎಷ್ಟಿದ್ಯಪ್ಪ? 20 ಸೆಂಟಿಮೀಟರ್ ಇದೆ. ಸೊ ಸ್ಕೇಲ್ ಎಷ್ಟಿದೆ? ನನ್ನ ಸ್ಕೇಲ್ ಎಷ್ಟಿದೆ ನೋಡಿ, 1:2000. 1:2000 ಅನ್ನ 1/2000 ಅಂತ ಬರಿತೀನಿ. 1/2000 ಅಂತ ಬರಿತೀನಿ. ಫೋಕಲ್ ಲೆಂತ್ ಇರುವಂತದ್ದು ಎಷ್ಟು ಸೆಂಟಿಮೀಟರ್? 20 ಸೆಂಟಿಮೀಟರು. ಹಾಗಾದ್ರೆ ನನ್ನ ಹೈಟ್ ಎಷ್ಟು? ಫ್ಲೈಯಿಂಗ್ ಹೈಟ್ ಎಷ್ಟು? ಎಚ್. ಇಲಿವೇಶನ್ ಅನ್ನ ಕೊಟ್ಟಿಲ್ಲ. ಓಕೆ, ಸೊ ಎಚ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ಬಿಟ್ಟಾಕಿ ಎಫ್ ಡಿವೈಡೆಡ್ ಬೈ ಎಚ್ ಅನ್ನುವಂಥದ್ದನ್ನ ತಗೊಳ್ಳಿ. ಒಂದ್ ವೇಳೆ ಇಲಿವೇಶನ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ಬಿಟ್ಟಾಕಿ ಫ್ಲೈಯಿಂಗ್ ಹೈಟ್ ಅನ್ನ ತಗೋಬೇಕು. ಓಕೆ, ಸೊ ಹೈಟ್ ಎಷ್ಟಾಗತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಎಚ್ ಅನ್ನ ಈ ಕಡೆ ತಗೋಬರ್ತೀನಿ. ಎಚ್ ಇಸ್ ಈಕ್ವಲ್ ಟು ಈ 2,000ವನ್ನ ಈ ಕಡೆ ಕಳಿಸ್ತೀನಿ, 40,000 ಸೆಂಟಿಮೀಟರ್ ಆಯ್ತು. ಸೊ 40,000 ಸೆಂಟಿಮೀಟರ್ ಅಂದ್ರೆ ಎಷ್ಟು ಮೀಟರ್ ಸರ್? ಡಿವೈಡೆಡ್ ಬೈ 100 ಮೀಟರ್ಸ್. ಸೆಂಟಿಮೀಟರ್ ಇಂದ ಮೀಟರ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಡಿವೈಡೆಡ್ ಬೈ 100 ಮಾಡ್ತೀನಿ. 2 ಕ್ಯಾನ್ಸಲ್. 400 ಮೀಟರ್ ನನ್ನ ಸರಿಯಾದ ಉತ್ತರ ಆಗತ್ತೆ. ಸೊ ಫ್ಲೈಯಿಂಗ್ ಹೈಟ್ ಎಷ್ಟಿರುತ್ತೆ? 400 ಮೀಟರ್. ಅಂದ್ರೆ 400 ಮೀಟರ್ ಉದ್ದದಿಂದ ನಾನು ತೆಗೆದಿರುವಂತಹ ಫೋಟೋ ಇದು ಅಂತ ನನಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ ಈ ಒಂದು ಪ್ರಾಬ್ಲಮ್? ಲೆಟ್ ಅಸ್ ಗೋ ಬ್ಯಾಕ್ ಟು ದ ಕ್ವೆಶ್ಚನ್ ಇವಾಗ. ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ದ ಕ್ವೆಶ್ಚನ್. ಆಪ್ಷನ್ಸ್ ಅನ್ನ ನೋಡೋಣ, ಏನ್ ಆನ್ಸರ್ ಇತ್ತು ನೋಡೋಣ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೋಡಿ 400 ಮೀಟರ್ಸ್. ಆಪ್ಷನ್ ಸಿ 400 ಮೀಟರ್ಸ್ ಅನ್ನುವಂಥದ್ದು ಉತ್ತರ ಆಗುತ್ತೆ. ಈಸಿ ಇದೆ ಅಲ್ವಾ? ಸಾಲ್ವ್ ಮಾಡ್ಬೋದಲ್ವಾ? ಬೇಸಿಕ್ ಅಪ್ಪ.
ಸ್ಕೇಲ್ ಅನ್ನ ಕಂಡುಹಿಡಿಬೇಕು. ಆಮೇಲೆ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ, ಸ್ಕೇಲ್ ಗೊತ್ತಾಗುತ್ತೆ, ಎಚ್ ಅನ್ನ ಕಂಡುಹಿಡಿಬೇಕು. ಎಚ್ ಅನ್ನ ಹೇಗೆ ಕಂಡುಹಿಡಿತೀವಿ? ಸ್ಕೇಲ್ ಇಸ್ ಈಕ್ವಲ್ ಟು ಎಫ್ ಬೈ ಎಚ್ ಅನ್ನುವಂಥದ್ದು ನನ್ನ ಫಾರ್ಮುಲಾ ಆಗುತ್ತೆ. ಅಷ್ಟೇ ಸಿಂಪಲ್. ಸೊ ನನ್ನ ಗ್ರೌಂಡ್ ಇಂದ ಎಷ್ಟು ಇಲಿವೇಶನ್ ಇತ್ತು, ಅದೇ ಮೀನ್ ಸಿ ಲೆವೆಲ್ ಇಂದ ಎಷ್ಟಿತ್ತು ಅಂದ್ರೆ ಎಚ್ ಮೈನಸ್ ಎಚ್ ಆಗುತ್ತೆ. ಓಕೆ, ತಲೆ ಕೆಡ್ಸ್ಕೋಬೇಡಿ, ಅದೆಲ್ಲ ನಾವು ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಓಕೆ, ಸೊ ಈ ಒಂದು ಅಶ್ವಮೇಧ ಆಪ್ ಅಲ್ಲಿ ಲ್ಯಾಂಡ್ ಸರ್ವೇಯರ್ ಅನ್ನುವಂತಹ ಕೋರ್ಸ್ ಇದೆ. ಲ್ಯಾಂಡ್ ಸರ್ವೇಯರ್ ಅನ್ನುವಂತಹ ಕೋರ್ಸ್ ನಿಮ್ಗೆ ಏನಾದ್ರೂ ಬೇಕಾದಲ್ಲಿ, ಇದರಲ್ಲಿ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅನ್ನ ನಾನೇ ಹ್ಯಾಂಡಲ್ ಮಾಡ್ತಾ ಇರ್ತೀನಿ, ಹಾಗೆ ಮ್ಯಾಥಮೆಟಿಕ್ಸ್ ಅನ್ನ ಸುದರ್ಶನ್ ಸರ್ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಈ ಒಂದು ಕೋರ್ಸ್ ನಿಮ್ಗೆ ಬೇಕಾದಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನ ನಮ್ಮ ಗೌತಮ್ ಸರ್ ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಹಾಗೆ ಜಾಗ್ರಫಿಯನ್ನ ಧ್ರುವ ಸರ್ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಈ ಒಂದು ಕೋರ್ಸ್ ನಿಮ್ಗೆ ಬೇಕಾದಲ್ಲಿ ಅಶ್ವಮೇಧ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಈ ಒಂದು ಕೋರ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ರೈಟ್? ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಇನ್ ಅನ್ ಏರಿಯಲ್ ಫೋಟೋಗ್ರಾಫ್ ಇಫ್ ದಿ ಆವರೇಜ್ ಫೋಟೋ ಸ್ಕೇಲ್ ಇಸ್ 1:22,000. ಸೊ ಇದು ನೋಡಿ ಸೇಮ್ ಪ್ರಶ್ನೆ. ಸ್ಕೇಲ್ ಅನ್ನ ಕೊಟ್ಟಿದ್ದಾರೆ, ಸ್ಕೇಲ್ ಅನ್ನ 1/22,000 ಅಂತ ಕೊಟ್ಟಿದ್ದಾರೆ. ಸ್ಕೇಲ್ ಅಂದ್ರೆ ಏನು? ಪ್ರತಿಯೊಂದು ಸೆಂಟಿಮೀಟರ್ ಎಷ್ಟಕ್ಕೆ ಸಮಾನ? 22,000 ಸೆಂಟಿಮೀಟರ್ಗೆ ಸಮಾನ ಅಂತೆ. ಪ್ರತಿಯೊಂದು ಸೆಂಟಿಮೀಟರ್ ನನ್ನ ಇಮೇಜ್ ಅಲ್ಲಿ ಇರುವಂತದ್ದು 22,000 ಸೆಂಟಿಮೀಟರ್ಗೆ ಸಮಾನ ಆಕ್ಚುಯಲ್ ಗ್ರೌಂಡ್ ಅಲ್ಲಿ. ಆಯ್ತಾ? ಸೊ ಸ್ಕೇಲ್ ಕೊಟ್ಟಿದ್ದಾರೆ, ಹಾಗೆ ಫೋಕಲ್ ಲೆಂತ್ ಅನ್ನ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್ ಅಂತ. ಫೋಕಲ್ ಅನ್ನ 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಫ್ಲೈಯಿಂಗ್ ಹೈಟು 5,000 ಮೀಟರ್ ಇದ್ರೆ, ಫ್ಲೈಯಿಂಗ್ ಹೈಟ್ ಎಷ್ಟಿದೆ? 5,000 ಮೀಟರ್ ಇದೆ. ಹಾಗಾದರೆ ಇಲಿವೇಶನ್ ಎಷ್ಟು? ವಾಟ್ ಈಸ್ ದ ಇಲಿವೇಶನ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಬಳಕೆ ಆಗುವಂತಹ ಫಾರ್ಮುಲಾ ವೆರಿ ಸಿಂಪಲ್. ಸ್ಕೇಲ್ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಚ್ ಮೈನಸ್ ಎಚ್. ಸೊ ಇದರಲ್ಲಿ ಒಂದೇ ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲವನ್ನೂ ಕೂಡ ಒಂದೇ ಯೂನಿಟ್ಸ್ ಅಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಸ್ಕೇಲ್ ಅನ್ನುವಂಥದ್ದು 1:22,000, 1/22,000 ಅಂತ ಬರ್ಕೋತೀನಿ, 1/22,000 ಅಂತ ಬರ್ಕೋತೀನಿ, ಇಸ್ ಈಕ್ವಲ್ ಟು ಸ್ಕೇಲ್ ಎಷ್ಟಿದೆ? ಫೋಕಲ್ ಲೆಂತ್ ಎಷ್ಟಿದೆ? 20 ಸೆಂಟಿಮೀಟರ್ ಇದೆ. 20 ಸೆಂಟಿಮೀಟರ್ ನ ಮೀಟರ್ಗೆ ಕನ್ವರ್ಟ್ ಮಾಡೋದು ಹೇಗೆ ಸರ್? ಇಲ್ಲಿ 20 ಇದ್ರೆ ಕೆಳಗಡೆ 100 ಬರ್ಕಂತೀನಿ, ಸೆಂಟಿಮೀಟರ್ ಇಂದ ಮೀಟರ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ. ಆಮೇಲೆ ಎಚ್ ಇದೆ, ಎಚ್ ಎಷ್ಟು? 5,000 ಮೀಟರ್. ಸೊ ಇಂಟು 5,000 ಮೈನಸ್ ಎಚ್ ಆಗುತ್ತೆ. ಸೊ ಈ ಒಂದು ಈಕ್ವೇಶನ್ ಅನ್ನ ಏನಾದ್ರು ನೀವು ಸಾಲ್ವ್ ಮಾಡ್ತು ಅಂದ್ರೆ ನಿಮ್ಗೆ ಸುಲಭವಾಗಿ ಆನ್ಸರ್ ಬರುತ್ತೆ. ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇದಕ್ಕೆ ಉತ್ತರ ಏನು ಅನ್ನುವಂತ. 7ನೇ ಪ್ರಶ್ನೆಗೆ ಉತ್ತರ ಏನು ಅನ್ನುವಂಥದ್ದನ್ನ ಕಮೆಂಟ್ ಅಲ್ಲಿ ಹಾಕಿ. ಸರ್ ಏನ್ ಸರ್ ಕಷ್ಟ ಇದೆ? ಕಷ್ಟ ಇದೆಯಾ? ನಿಜವಾಗ್ಲೂ ಕಷ್ಟ ಇಲ್ಲ, ಸ್ವಲ್ಪ ಕಾಂಪ್ಲೆಕ್ಸ್ ಇರ್ಬೋದು ಅಷ್ಟೇ. ಅರ್ಥ ಮಾಡ್ಕೊಂಡ್ರೆ 1 ನಿಮಿಷದಲ್ಲಿ ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಅ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್, a remote sensing system that has no energy source of its own and depends on an external source of energy is called as. ಒಂದು ಸೆನ್ಸರ್ ಇದೆ, ಸ್ಯಾಟಲೈಟ್ ಆಗಿರ್ಬೋದು ಅಥವಾ ಡ್ರೋನ್ ಅಲ್ಲಿ ಆಗಿರ್ಬೋದು. ಒಂದು ಡ್ರೋನ್ ಅಲ್ಲಿ ಅನ್ಕೊಳ್ಳೋಣ, ಒಂದು ಡ್ರೋನ್ ಅಲ್ಲಿ ಒಂದು ಸೆನ್ಸರ್ ಇದೆ. ಏನಿದೆ? ಒಂದು ಸೆನ್ಸರ್ ಇದೆ. ಈ ಒಂದು ಸೆನ್ಸರ್ಗೆ ತನ್ನದೇ ಆದಂತಹ ಒಂದು ಎನರ್ಜಿ ಸೋರ್ಸ್ ಇಲ್ಲ, ಅದು ಬೇರೆದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್? ಸೂರ್ಯನ ಕಿರಣಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಎನರ್ಜಿ ಸೋರ್ಸ್ಗೆ. ಸೊ ಸೂರ್ಯನ ಕಿರಣಗಳು ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದು ಸೆನ್ಸರ್ ಕ್ಯಾಪ್ಚರ್ ಮಾಡುವಂಥದ್ದು. ಸೊ ಸೂರ್ಯನ ಕಿರಣಗಳು ಎಲ್ಲಿ ಬೀಳುತ್ತೆ? ಒಂದು ಆಬ್ಜೆಕ್ಟ್ ಮೇಲೆ ಬೀಳುತ್ತೆ. ಸೂರ್ಯನ ಕಿರಣಗಳು ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ಒಂದು ಡ್ರೋನ್ ಕ್ಯಾಪ್ಚರ್ ಮಾಡುತ್ತೆ. ಆ ಡ್ರೋನ್ಗೆ ಅದರದೇ ಆದಂತಹ ಎನರ್ಜಿ ಇರಲ್ಲ, ಆ ಡ್ರೋನಿನ ಸೆನ್ಸರ್ಗೆ ಅದರದೇ ಆದಂತಹ ಎನರ್ಜಿ ಇರಲ್ಲ. ಈ ಒಂದು ಸೆನ್ಸರ್ ಅನ್ನ ಏನಂತ ಕರಿತೀವಿ? ಸೊ ಈ ಒಂದು ಸೆನ್ಸರ್ ಅನ್ನ ನಾವು ಪ್ಯಾಸಿವ್ ಸೆನ್ಸರ್ ಅಂತ ಕರಿತೀವಿ. ಪ್ಯಾಸಿವ್ ಸೆನ್ಸರ್ ಅಂದ್ರೆ ಅರ್ಥ ಏನು? ಸೊ ರಿಮೋಟ್ ಸೆನ್ಸಿಂಗ್ ಅಂದ್ರೆ ಗೊತ್ತಲ್ವಾ? ರಿಮೋಟ್ ಸೆನ್ಸಿಂಗ್ ಅಂತ ಅಂದ್ರೆ ಏನ್ ಎನರ್ಜಿ ಬೀಳುತ್ತಲ್ವಾ, ಯಾವ ಎನರ್ಜಿ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಆ ಒಂದು ವಸ್ತು ಆ ಒಂದು ಎನರ್ಜಿಯನ್ನ ಬೇರೆ ರೀತಿಯಾಗಿ ವರ್ತಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲೈಟ್, ಸೂರ್ಯನ ಕಿರಣಗಳು ಒಂದು ಆಬ್ಜೆಕ್ಟ್ ಮೇಲೆ ಬೀಳ್ತಿದೆ.
ಫಾರ್ ಎಕ್ಸಾಂಪಲ್ ಒಂದು ಎಲೆ ಅನ್ಕೊಳ್ಳಿ, ಎಲೆ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾ ಇದೆ. ಸೊ ಈ ಎಲೆ ಏನ್ ಮಾಡುತ್ತೆ, ಕೆಲವೊಂದು ಎನರ್ಜಿಯನ್ನ ಇಟ್ಕೊಳ್ಳುತ್ತೆ, ಇನ್ನು ಕೆಲವದನ್ನ ರಿಫ್ಲೆಕ್ಟ್ ಮಾಡುತ್ತೆ. ಈ ರಿಫ್ಲೆಕ್ಟ್ ಮಾಡಿರುವಂತಹ ಎನರ್ಜಿಯನ್ನ ಯಾರು ಇಟ್ಕೊಂತಾರೆ, ಡ್ರೋನ್ ಅಥವಾ ಸ್ಯಾಟಲೈಟ್ ಅಥವಾ ಡ್ರೋನ್ ಅಲ್ಲಿ ಇರುವಂತಹ ಸೆನ್ಸರ್ ಕ್ಯಾಪ್ಚರ್ ಮಾಡುತ್ತೆ. ಸೊ ಈ ಒಂದು ಎನರ್ಜಿಯ ಮೂಲಕ ನನಗೆ ಒಂದು ಇಮೇಜ್ ಅನ್ನ ಕೊಡುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ರಿಮೋಟ್ ಸೆನ್ಸಿಂಗ್. ಈ ಇಮೇಜ್ ಅನ್ನ ನಾನು ನನಗೆ ಬೇಕಾದ ರೀತಿಯಲ್ಲಿ ಅನಲೈಸ್ ಮಾಡ್ಕೊಂತೀನಿ. ಒಂದು ವೇಳೆ ತುಂಬಾ ಹಸಿರಾಗಿ ಕಾಣಿಸ್ತಾ ಇದ್ರೆ, ಹಚ್ಚ ಹಸಿರಾಗಿ ಕಾಣಿಸ್ತಾ ಇದ್ರೆ, ಈ ಒಂದು ಲೀಫ್ ಏನಂತ ಅರ್ಥ, ತುಂಬಾ ಹೆಲ್ದಿ ಆಗಿದೆ ಅಂತ ಅರ್ಥ. ಒಂದ್ ವೇಳೆ ಎಲ್ಲೋ ಕಾಣಿಸ್ತಾ ಇದೆ ಅಂದ್ರೆ ಇದಕ್ಕೇನೋ ರೋಗ ಬಂದಿದೆ, ಅಥವಾ ನೀರ್ ಸಾಲ್ತಾ ಇಲ್ವೇನೋ, ಇದಕ್ಕೆ ಪೌಷ್ಟಿಕಾಂಶ ಕಡಿಮೆ ಆಗಿರ್ಬೋದೇನೋ. ಇವೆಲ್ಲ ಅಬ್ಸರ್ವೇಷನ್ ಅನ್ನ ನಾನು ಮಾಡುವಂಥದ್ದು. ಸೊ ನನಗೆ ಬೇಕಾದ ರೀತಿಯಲ್ಲಿ ನಾನು ಈ ಒಂದು ಇಮೇಜ್ ಅನ್ನ ಅನಲೈಸ್ ಮಾಡ್ಕೊಂತೀನಿ. ದಿಸ್ ಈಸ್ ನಥಿಂಗ್ ಬಟ್ ರಿಮೋಟ್ ಸೆನ್ಸಿಂಗ್. ಸೊ ಈ ಒಂದು ಡ್ರೋನ್ ಅಲ್ಲಿ ಎರಡು ರೀತಿ ಸ್ಯಾಟಲೈಟ್ಸ್ ಬರುತ್ತೆ. ಒಂದು ಆಕ್ಟಿವ್ ಸೆನ್ಸಿಂಗ್ ಸ್ಯಾಟಲೈಟ್, ಇನ್ನೊಂದು ಪ್ಯಾಸಿವ್ ಸೆನ್ಸಾರ್ ಅಂತ. ಆಕ್ಟಿವ್ ಸೆನ್ಸರ್ ಮತ್ತು ಪ್ಯಾಸಿವ್ ಸೆನ್ಸರ್. ವಾಟ್ ಯು ಮೀನ್ ಬೈ ಆಕ್ಟಿವ್ ಸೆನ್ಸರ್? ಆಕ್ಟಿವ್ ಸೆನ್ಸರ್ಸ್ ಅಂದ್ರೆ ಒಂದು ಸೆನ್ಸರ್ಗೆ ಅದರದೇ ಆದಂತಹ ಓನ್ ಎನರ್ಜಿ ಸೋರ್ಸ್ ಇದ್ರೆ ಅದನ್ನ ಆಕ್ಟಿವ್ ಸೆನ್ಸರ್ ಅಂತ ಕರಿತೀವಿ. ಒಂದು ವೇಳೆ ಅದಕ್ಕೆ ಅದರದೇ ಆದಂತಹ ಎನರ್ಜಿ ಸೋರ್ಸ್ ಇಲ್ದಲೆ ಸೂರ್ಯನ ಕಿರಣಗಳ ಮೇಲೆ ಅವಲಂಬಿತವಾಗಿದ್ರೆ ಅದನ್ನ ಪ್ಯಾಸಿವ್ ಸೆನ್ಸಾರ್ ಅಂತ ಕರಿತೀವಿ. ಸೊ ಆಕ್ಟಿವ್ ಸೆನ್ಸರ್ ಬೇರೆ, ಪ್ಯಾಸಿವ್ ಸೆನ್ಸರ್ ಬೇರೆ. ಡನ್? ಅರ್ಥ ಆಯ್ತಲ್ವಾ? ಸೊ ಅದರದೇ ಆದಂತಹ ಓನ್ ಎನರ್ಜಿ ಸೋರ್ಸ್ ಇಲ್ಲ, ಸೂರ್ಯನ ಕಿರಣಗಳ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನುವಂಥದ್ದಾದ್ರೆ ಅದು ಯಾವ ಸೆನ್ಸರ್? ಪ್ಯಾಸಿವ್ ಸೆನ್ಸರ್. ಸೊ ಪ್ಯಾಸಿವ್ ಸೆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡಿ. ರಿಮೋಟ್ ಸೆನ್ಸಿಂಗ್ ಆಫ್ ದಿ ಅರ್ತ್ ಸರ್ಫೇಸ್. Remote sensing of the earth's surface is carried out by making use of which one of the following properties of electromagnetic waves? So ಈ ವಿದ್ಯುತ್ ಕಾಂತೀಯ ತರಂಗಗಳು ಅಂದ್ರೆ ಏನು ಸರ್? ಇಟ್ ಈಸ್ ನಥಿಂಗ್ ಬಟ್ ಲೈಟ್. ಸೊ ಸೂರ್ಯನ ಕಿರಣಗಳು ಅಂತ ಹೇಳ್ದೆ ಅಲ್ವಾ ನಾನು. ಸೊ ಸೂರ್ಯ ತನ್ನ ಕಿರಣಗಳನ್ನ ಹೊರ ಬೀಸ್ತಾನಲ್ವಾ, ಹೊರ ಸೂಸ್ತಾನಲ್ವಾ, ಎಮಿಟ್ ಮಾಡ್ತದೆ. ಸನ್ನು ಎಮಿಟ್ ಮಾಡುತ್ತೆ ಏನನ್ನ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ವಿದ್ಯುತ್ ಕಾಂತೀಯ ತರಂಗಗಳು. ಸೊ ಕೆಲವೊಂದು ಐಟಮ್ಗಳು, ಕೆಲವೊಂದು ವಸ್ತುಗಳು ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ನೋಡಿ ಸರ್, ಈ ಶರ್ಟ್ ಯಾಕೆ ಬ್ರೌನ್ ಕಲರ್ ಅಥವಾ ಪಿಂಕ್ ಕಲರ್ ಕಾಣಿಸ್ತಾ ಇದೆ? ಯಾಕೆ ಪಿಂಕ್ ಕಲರ್ ಕಾಣಿಸ್ತಾ ಇದೆ ಅಂದ್ರೆ ಈ ಒಂದು ವಸ್ತು ಬೇರೆ ಎಲ್ಲಾ ಲೈಟ್ ಅನ್ನ ಅಬ್ಸರ್ವ್ ಮಾಡಿಕೊಂಡು ಪಿಂಕ್ ಕಲರ್ ಲೈಟ್ ಅನ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ. ಸೊ ಇದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ ಪಿಂಕ್ ಕಲರ್ ಅಂತ. ಅಥವಾ ನಮ್ಮ ಹ್ಯೂಮನ್ ಹೈಗೆ, ಕಣ್ಣಿಗೆ ಕಾಣಿಸುವಂತದ್ದು ಪಿಂಕು. ಯಾಕೆ? ಬಿಕಾಸ್ ಲೈಟ್ ನಲ್ಲಿ ಎಲ್ಲಾ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡಿಕೊಂಡು ಪಿಂಕ್ ಎನರ್ಜಿಯನ್ನ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಈ ಪಿಂಕ್ ಎನರ್ಜಿಯನ್ನ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುವಂತದ್ದು. ಸೊ ಇಲ್ಲಿ ಯಾವ್ಯಾವ್ದನ್ನ ಯೂಸ್ ಮಾಡ್ಕೊಂಡು ಇವಾಗ ಹೇಳ್ಬೇಕಾದ್ರೆ, ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಏನೇನು ಹೇಳಿದೆ? ಸೂರ್ಯ ಎಮಿಟ್ ಮಾಡ್ತಾನೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ. ಸೊ ಎಮಿಷನ್. ಹಾಗೆ ಈ ಒಂದು ವಸ್ತು ಬೇರೆ ಎಲ್ಲ ಒಂದು ಇದನ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ. ಸೊ ರಿಫ್ಲೆಕ್ಟೆಡ್. ಸೊ ಎಮಿಟ್ ಮಾಡಿರುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯಾವುದು ರಿಫ್ಲೆಕ್ಟ್ ಆಗ್ತಿದೆ ಅದನ್ನ ನನ್ನ ಸ್ಯಾಟಲೈಟ್ ಕ್ಯಾಪ್ಚರ್ ಮಾಡಿ ಒಂದು ಇಮೇಜ್ ಅನ್ನ ಕೊಡುವಂಥದ್ದು. ಸೊ ರಿಮೋಟ್ ಸೆನ್ಸಿಂಗ್ಗೆ ಬಳಕೆ ಆಗುವಂತಹ ಪ್ರೋಸೆಸ್ಗಳು ಯಾವ್ದಪ್ಪ ಅಂತಂದ್ರೆ 1 ಮತ್ತು 2. 1 and 2 ಎಲ್ಲಿದೆ? ಆಪ್ಷನ್ ಸಿ 1 and 2. ಎಮಿಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಹೊರ ಸೂಸ್ಬೇಕು, ಎಮಿಟ್ ಮಾಡಬೇಕು. ಅದೇ ರೀತಿ ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ವಿದ್ಯುತ್ ಕಾಂತೀಯ ತರಂಗಗಳು ಏನಿದಾವೆ ಅದನ್ನ ರಿಫ್ಲೆಕ್ಟ್ ಆಗಿರುವಂತಹ ಎನರ್ಜಿಯನ್ನ ಸೆನ್ಸರ್ ಕ್ಯಾಪ್ಚರ್ ಮಾಡ್ಕೊಳ್ಳುವಂಥದ್ದು. ಸೊ ಇದರಲ್ಲಿ 2 ಪ್ರೋಸೆಸ್ಗಳು, ಒಂದು ಎಮಿಷನ್ ಆಗಿರುವಂತಹ ಪ್ರೋಸೆಸ್, ಇನ್ನೊಂದು ರಿಫ್ಲೆಕ್ಟ್ ಆಗಿರುವಂತಹ ಪ್ರೋಸೆಸ್. ಎರಡೂ ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ ಯಾವುದು? ರಿಮೋಟ್ ಸೆನ್ಸಿಂಗ್. ಸೊ ಇನ್ನಷ್ಟು ಸಂಕ್ಷಿಪ್ತವಾಗಿ ಈ ಒಂದು ಕೋರ್ಸ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ರೂಪಗಳು ಯಾವ್ಯಾವ್ದಿರುತ್ತೆ? ಜಿ, ಎಕ್ಸ್, ಯು, ವಿ, ಐ, ಎಂ, ಆರ್ ಅನ್ನುವಂಥದ್ದು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಹೈಯೆಸ್ಟ್ ಎನರ್ಜಿ ಯಾವುದು? ಗಾಮಾ ರೇಸ್ಗೆ ಹೈಯೆಸ್ಟ್ ಎನರ್ಜಿ ಇರುವಂತದ್ದು, ರೇಡಿಯೋ ವೇವ್ಸ್ಗೆ ಲೋಯೆಸ್ಟ್ ಎನರ್ಜಿ ಇರುವಂತದ್ದು.
ಹೈಯೆಸ್ಟ್ ವೇವ್ ಲೆಂತ್ ಯಾರಿಗೆ? ರೇಡಿಯೋ ವೇವ್ಸ್ಗೆ ಹೈಯೆಸ್ಟ್ ವೇವ್ ಲೆಂತ್ ಇರುವಂತದ್ದು, ಗಾಮಾ ರೇಸ್ಗೆ ಲೋಯೆಸ್ಟ್ ವೇವ್ ಲೆಂತ್ ಇರುವಂತದ್ದು, ಹೈಯೆಸ್ಟ್ ಎನರ್ಜಿ ಗಾಮಾ ರೇಸ್ಗೆ, ಲೋಯೆಸ್ಟ್ ಎನರ್ಜಿ ರೇಡಿಯೋ ವೇವ್ಸ್ಗೆ. ಲಾಂಗೆಸ್ಟ್ ವೇವ್ ಲೆಂತ್ ರೇಡಿಯೋ ವೇವ್ಸ್ಗೆ, ಲೋಯೆಸ್ಟ್ ವೇವ್ ಲೆಂತ್ ಗಾಮಾ ರೇಸ್ಗೆ. ಇದೆಲ್ಲ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಇನ ಪ್ರಾಪರ್ಟಿಗಳಾಗಿರುತ್ತೆ. ಆಯ್ತಾ? ಸೊ ವಿ ವಿಲ್ ಡೂ ದಿಸ್ ಆಲ್. ಇವೆಲ್ಲವನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು, ರಿಮೋಟ್ ಸೆನ್ಸಿಂಗ್ ಅಂದ್ರೆ ಏನು, ಏರಿಯಲ್ ಫೋಟೋಗ್ರಾಮೆಟ್ರಿ ಅಂದ್ರೆ ಏನು, ಫೋಟೋಗ್ರಾಮೆಟ್ರಿ ಹೇಗೆ ವರ್ಕ್ ಆಗುತ್ತೆ, ಇವೆಲ್ಲವನ್ನ ನಾವು ಕಲಿಯೋಣ. ಸೊ 10ನೇ ಪ್ರಶ್ನೆಯನ್ನ ನೋಡಿ. ಸೊ 10ನೇ ಪ್ರಶ್ನೆ, ರಿಮೋಟ್ಲಿ ಸೆನ್ಸ್ಡ್ ಡೇಟಾ ಮೇ ಕಂಟೈನ್ ಎರರ್ ಡ್ಯೂ ಟು ವಿಚ್ ಆಫ್ ದಿ ಫಾಲೋಯಿಂಗ್. ಸೊ ನೋಡಿ, ಕಾಮನ್ ಸೆನ್ಸ್ ಬಳಸಿ. ಸಿ ದಿಸ್ ಈಸ್ ನಥಿಂಗ್ ಬಟ್ ಕಾಮನ್ ಸೆನ್ಸ್. ಸೊ ಈ ಒಂದು ಪ್ರಶ್ನೆಯಲ್ಲಿ ರಿಮೋಟ್ಲಿ ಸೆನ್ಸ್ಡ್ ಡೇಟಾ ಮೇ ಕಂಟೈನ್ ಎರರ್ಸ್ ಡ್ಯೂ ಟು ವಿಚ್ ಆಫ್ ದಿ ಫಾಲೋಯಿಂಗ್. ಸರ್, ರಿಮೋಟ್ ಸೆನ್ಸಿಂಗ್ ಡೇಟಾ ಅಂದ್ರೆ ನೀವು ಯೋಚನೆ ಮಾಡಿ, ಒಂದು ಇಮೇಜ್ ಅನ್ನ ತೆಗಿತಾ ಇದ್ದೀರಾ. ನೀವು ಕ್ಯಾಮ್ರಾ ಇಟ್ಕೊಂಡು ನಿಮ್ಮ ಕೈಯಾರೆ ಒಂದು ಇಮೇಜ್ ಅನ್ನ ತಗೊಂತಿದ್ದೀರಪ್ಪ. ಇದ್ರಲ್ಲಿ ಯಾವ್ಯಾವ ರೀತಿ ತಪ್ಪಾಗ್ಬೋದು? ಇಮೇಜಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸೆನ್ಸರ್, ಕ್ಯಾಮ್ರಾದ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತಾ ಇಮೇಜ್ ಯಾವ ತರ ಬರುತ್ತೆ ಅಂತ. ಸೊ ಸೆನ್ಸಾರ್, ಸ್ಯಾಟಲೈಟ್ ಅಲ್ಲಿ ಯೂಸ್ ಮಾಡುವಂತಹ ಸೆನ್ಸರ್ ಕ್ಯಾಮ್ರಾ ಅನ್ಕೊಳ್ಳಿ. ಒಂದ್ ವೇಳೆ ಕ್ಯಾಮ್ರಾದ ಕ್ವಾಲಿಟಿ ಚೆನ್ನಾಗಿದ್ರೆ ಇಮೇಜ್ ಚೆನ್ನಾಗಿ ಬರುತ್ತೆ, ಒಂದ್ ವೇಳೆ ಸೆನ್ಸಾರ್ ಚೆನ್ನಾಗಿದ್ರೆ ಇಮೇಜ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮೊದಲನೇದು ಸರಿ. ಸೊ ರಿಮೋಟ್ ಸೆನ್ಸಿಂಗ್ ಅಲ್ಲೂ ಹಂಗೆ ಸೆನ್ಸಾರ್ನ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ತಾನೆ. ಎಷ್ಟು ಫೋಕಲ್ ಲೆಂತ್ ಇದೆ, ಎಷ್ಟು ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಸ್ಟೆಬಿಲಿಟಿ ಅಂಡ್ ಆರ್ಬಿಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಪ್ಲಾಟ್ಫಾರ್ಮ್. ಸರ್, ನೀವೇನಾದ್ರೂ ಫೋಟೋ ಹಿಡಿಬೇಕಾದ್ರೆ ಹಿಂಗ್ ಅಳ್ಳಾಡ್ಸಿದ್ರೆ ಇಮೇಜ್ ಚೆನ್ನಾಗಿ ಬರುತ್ತಾ? ಸ್ಟೆಡಿಯಾಗಿ ಇಟ್ಕೋಬೇಕಲ್ವಾ? ಅದಕ್ಕೆ ನಾವೇನ್ ಯೂಸ್ ಮಾಡ್ತೀವಿ? ಟ್ರೈಪಾಡ್ ಅನ್ನ ಯೂಸ್ ಮಾಡ್ತೀವಿ ಇಲ್ಲಿ. ಬಟ್ ಸ್ಯಾಟಲೈಟ್ ಅಲ್ಲಿ ಎಷ್ಟು ಸ್ಟೇಬಲ್ ಆಗಿದೆ ಸ್ಯಾಟಲೈಟ್ ಅನ್ನುವಂಥದ್ದು ಮ್ಯಾಟರ್ ಆಗುತ್ತಲ್ವಾ? ಸೊ ಸ್ಟೆಬಿಲಿಟಿ ಅನ್ನುವಂಥದ್ದು ಮ್ಯಾಟರ್ ಆಗುತ್ತೆ. ಸೊ ಆಪ್ಷನ್ 2 ಇದೆ ಕರೆಕ್ಟ್. 3ನೇದು ನೋಡಿ, ಮೋಷನ್ ಆಫ್ ದಿ ಅರ್ತ್. ಸರ್, ನೀವು ತೆಗಿತಾ ಇರ್ತೀರಾ ಫೋಟೋ, ಯಾರಾದ್ರೂ ಹಿಂಗ್ ಮೂವ್ ಆಗೋಯ್ತಾರೆ. ಸೊ ನೀವು ತೆಗಿತಾ ಇರ್ತೀರಾ ಯಾರ್ದೋ ಒಬ್ರದ್ದು ಫೋಟೋ, ಅವ್ರು ಹಿಂಗ್ ಮೂವ್ ಆಗ್ಬಿಟ್ರೆ ಇಮೇಜ್ ಚೆನ್ನಾಗಿ ಬರುತ್ತೇನ್ರಪ್ಪ? ಚೆನ್ನಾಗಿ ಬರಲ್ಲ ಅಲ್ವಾ? ಸೊ ಒಂದ್ ವೇಳೆ ಅರ್ತಿನ ಫೋಟೋ ತೆಗಿಬೇಕಾದ್ರೆ ಅರ್ತ್ ಮೂವ್ ಆಗ್ತಾ ಇರುತ್ತೆ, ಅರ್ತ್ ರೊಟೇಟ್ ಆಗ್ತಾ ಇರುತ್ತೆ, ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ಒಂದ್ ವೇಳೆ ನಾನು ಇಲ್ಲಿ ಒಂದು ಇಮೇಜ್ ತೆಗಿತಾ ಇದ್ದೀನಿ, ತಕ್ಷಣ ಹಿಂಗ್ ಮೂವ್ ಆಯ್ತು ಅಂದ್ರೆ ಇಮೇಜ್ ಕ್ವಾಲಿಟಿ ಹಾಳಾಗುತ್ತಲ್ವಾ? ಸೊ ಮೋಷನ್ ಆಫ್ ದಿ ಅರ್ತ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಅಟ್ಮಾಸ್ಫಿರಿಕ್ ಎಫೆಕ್ಟ್ಸ್. ಸರ್, ಬೆಳಕು ಚೆನ್ನಾಗಿದ್ರೆ ನಮ್ಗೆ ಫೋಟೋ ಚೆನ್ನಾಗಿ ಬರುತ್ತೆ. ಮಳೆ ಬರ್ತಿದ್ರೆ ಫೋಟೋ ಚೆನ್ನಾಗಿ ಬರುತ್ತಾ? ಇಲ್ಲ ಅಲ್ವಾ? ಫಾಗು, ಫುಲ್ಲು ಹಿಮ ಇದ್ರೆ, ಮಂಜಿದ್ರೆ ನಮ್ಗೆ ಚೆನ್ನಾಗಿ ವಿಡಿಯೋ ಬರುತ್ತಾ, ಫೋಟೋ ಬರುತ್ತಾ? ಬರಲ್ಲ. ಸೊ ಅಟ್ಮಾಸ್ಫಿರಿಕ್ ಎಫೆಕ್ಟ್ಸ್ ಮೇಲೂ ಡಿಪೆಂಡ್ ಆಗುತ್ತೆ, ಹೌದಲ್ವಾ? ಸೂರ್ಯನ ಬೆಳಕು ಚೆನ್ನಾಗಿ ಬಿದ್ರೆ ಇಮೇಜ್ ಚೆನ್ನಾಗಿ ಬರುತ್ತೆ, ಸೂರ್ಯನ ಬೆಳಕು ಇಲ್ಲ ಅಂದ್ರೆ ಕತ್ಲೆ ಬರುತ್ತೆ, ಗೊತ್ತಾಗಲ್ಲ ನಮ್ಗೆ ಇಮೇಜು. ಸೊ ಅಟ್ಮಾಸ್ಫಿರಿಕ್ ಎಫೆಕ್ಟ್ಸ್ ಮೇಲೂ ಪರಿಣಾಮ ಬೀಳುತ್ತೆ. ಯಾವ್ದ್ರ ಮೇಲೆ? ಈ ಒಂದು ರಿಮೋಟ್ ಸೆನ್ಸಿಂಗ್ ನ ಮೇಲೆ. ಹಾಗಾಗಿ ಎಲ್ಲಾ ಆಪ್ಷನ್ ಸರಿ ಇರುತ್ತೆ. ಆಪ್ಷನ್ 1, 2, 3, 4 ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ GPSC, ಗುಜರಾತ್ ಪಬ್ಲಿಕ್ ಸರ್ವಿಸ್ ಕಮಿಷನ್, AE ಕ್ಲಾಸ್ 1 ಅಲ್ಲಿ ಬಂದಿರುವಂತಹ ಪ್ರಶ್ನೆ ಇನ್ನೊಂದ್ಸರಿ ರಿಪೀಟ್ ಆಗಿದೆ ಪೇಪರ್ 2 ಅಲ್ಲಿ 2017 ಅಲ್ಲಿ. ಸೊ ಇದು ಇವತ್ತಿನ ಪ್ರಶ್ನೆಗಳು. ಸೊ ಇನ್ನಷ್ಟು ಪ್ರಶ್ನೆಗಳನ್ನ ಇನ್ನ ಕಮ್ಮಿಂಗ್ ಡೇಸ್ ಅಲ್ಲಿ PYQ ಗಳನ್ನ ಬಿಡಿಸೋಣ. ಸೊ ಯಾರಿಗೆಲ್ಲ ಈ ಒಂದು ಲ್ಯಾಂಡ್ ಸರ್ವೇಯರ್ ಕೋರ್ಸ್ ಬೇಕಾಗಿರುತ್ತೆ, ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ಅನ್ನುವಂಥದ್ದನ್ನ ನಾನೇ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಸೊ ಯಾರಿಗೆಲ್ಲ ಈ ಒಂದು ಕೋರ್ಸ್ ಬೇಕಾಗಿರುತ್ತೆ, ಅಶ್ವಮೇಧ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ ಇಂದ. ಸೊ ಅಲ್ಲಿ ನೀವು ಲ್ಯಾಂಡ್ ಸರ್ವೇಯರ್ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.